ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ವಿಕಸನ ಸಂಸ್ಥೆಯ ಸಂಸ್ಥಾಪಕರು, ಇದರ ಒಂದು ಮಾಲೀಕರು ಶ್ರೀ ವರ್ಗೀಸ್ ಅವರು ನಮ್ಮ ಜೊತೆಗಿದ್ದಾರೆ. ತರೀಕೆರೆ ತಾಲೂಕು, ತರೀಕೆರೆ ಒಂದು ಹೋಬಳಿ, ತರೀಕೆರೆ ಒಂದು ಭಾಗದಲ್ಲಿ ಇವರು ತಮ್ಮ ಪ್ರಯೋಗ ಶಾಲೆಯನ್ನ ತಮ್ಮ ಸ್ವಂತ ಒಂದು ಅನುಭವದಿಂದ, ಸ್ವಂತ ಒಂದು ಖರ್ಚಿನಿಂದ, ಯಾರದೇ ಒಂದು ಸರ್ಕಾರದ ಸಹಾಯ ಪಡೆದೇನೆ ತಮ್ಮ ಸ್ವಂತ ಖರ್ಚು, ಸ್ವಂತ ಒಂದು ಬಂಡವಾಳ ಹಾಕಿಬಿಟ್ಟು ಈ ಸಂಸ್ಥೆಯನ್ನ ಅವರು ಸಣ್ಣದಾಗಿ ಹುಟ್ಟುಹಾಕಿ ಇದು ಹೆಮ್ಮರವಾಗಿ ಬೆಳೆದಿದೆ. ಈಗ ಬೇರೆ ಜಿಲ್ಲೆಯಲ್ಲಿ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಲ್ಲದೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಇವರಿಂದ ಈ ಸಂಸ್ಥೆಯ ಕುರಿತು, ಜೊತೆಗೆ ಸಾವಯವ ಕೃಷಿಯ ಕುರಿತು, ಇದರ ನೀತಿ ರೂಪುರೇಷೆಗಳ ಕುರಿತು, ಸರ್ಕಾರದಿಂದ ಯಾವ ರೀತಿಯಿಂದ ಸೌಲಭ್ಯ ಇದಕ್ಕೆ ಬೇಕು, ಆಮೇಲೆ ಸರ್ಕಾರದಿಂದ ಏನು ಸಹಾಯ ಮಾಡಬೇಕು ಸಾವಯವ ಕೃಷಿಕರಿಗೆ, ಜೊತೆಗೆ ಇದರ ಒಂದು ಸಫಲತೆ ಆಗಿರಬಹುದು ಅಥವಾ ವಿಫಲತೆ ಆಗಿರಬಹುದು, ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಜನರು, ನಮ್ಮ ರೈತ ಬಾಂಧವರು ಸಾವಯವ ಕೃಷಿಗೆ ಬರಕ್ಕೆ, ಸಾಮಾನ್ಯ ಕೃಷಿಯ ಮತ್ತು ಸಾವಯವ ಕೃಷಿಯ ಒಂದು ಹೊಂದಾಣಿಕೆ ಯಾವ ರೀತಿಯಿಂದ ಇದೆ ಅನ್ನೋದನ್ನ ನಾವು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಒಂದು ವಿಕಸನ ಸಂಸ್ಥೆ ಹುಟ್ಟು ಹಾಕೋದಕ್ಕೆ, ಆರಂಭ ಮಾಡುವುದಕ್ಕೆ ಯಾರ ಪ್ರೇರಣೆ ಸಿಕ್ತು ತಮಗೆ? ಸರ್, ವಿಕಸನ ಸಂಸ್ಥೆ 1988ನೇ ಇಸ್ವಿನಲ್ಲಿ ಪ್ರಾರಂಭವಾಯಿತು. ಮುಖ್ಯವಾಗಿ ಈ ಸಂಸ್ಥೆ ಪ್ರಾರಂಭಕ್ಕಿಂತ ಮುಂಚೆ ಪೂರ್ವಕವಾಗಿ ಒಂದು 10-15 ವರ್ಷಗಳ ಕಾಲ ನಾನು ಕೂಡ ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟ ಮತ್ತು ಅವರಲ್ಲಿ ವಾಲಂಟ್ರಿ ಸರ್ವಿಸ್ ಅನ್ನೋದು ಕೂಡ ನಾನು ಮಾಡ್ತಾ ಇದ್ದೆ ಸರ್. ಆ ವಾಲಂಟ್ರಿ ಸರ್ವಿಸ್ ಪ್ರೇರಣೆನೇ ಈ ಸಂಸ್ಥೆ ಹುಟ್ಟು ಅಂತ ಹೇಳ್ಬೋದು. ಸೊ ಜೊತೆಯಲ್ಲಿ ನಮ್ಮ ಜಿಲ್ಲೆನಲ್ಲಿ ಯಾಕೆ ಶುರು ಮಾಡಿದೆ ಅಂದರೆ, ನಮ್ಮ ಜಿಲ್ಲೆನಲ್ಲಿ ನಾವು ಪ್ರತಿಯೊಂದು ಒಬ್ಬರು ಆಲೋಚನೆ ಮಾಡಿದಾಗ ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಅಂತ ಆಲೋಚನೆ ಮಾಡಿದಾಗ ಇಲ್ಲಿ ಸಂಪದ್ಭರಿತಾದ ಜಿಲ್ಲೆ, ಇಲ್ಲಿ ಎಲ್ಲಾ ರೀತಿಯಾದ ವ್ಯವಸ್ಥೆ ಇದೆ ಅನ್ನೋದು ಒಂದು ಮೆಂಟಾಲಿಟಿ, ಮೂಲಗಳು ಯಥೇಚ್ಛವಾಗಿದೆ ಅಂತೇಳಿ ಎಲ್ಲ ಜನರ ಒಂದು ಮೆಂಟಾಲಿಟಿ. ಹಾಗಿದ್ದಾಗ ಇಲ್ಲಿ ಮೂಲಭೂತವಾಗಿ ಸಾಕಷ್ಟು ಸಮಸ್ಯೆಗಳಿದೆ ಸರ್. ಕಾರಣ ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಕಂಪೇರ್ ಮಾಡಿಕೊಂಡಾಗ ಇಲ್ಲಿ ಒಂದು ಸಾಕಷ್ಟು ಮಳೆಗಾಲದಲ್ಲಿ ಮಳೆ ಬಂದರೂ ಕೂಡ ಆ ಭೂಮಿನಲ್ಲಿ ನೀರಿಡಿದು ಇಡೋ ಶಕ್ತಿ ಅಂತೂ ಇಲ್ವೇ ಇಲ್ಲ. ಅಲ್ಲಿ ಬೇಕಾದ ಜನಗಳಿಗೆ ಬೇಕಾಗಿರುವಂಥ ಒಂದು ವಾಟರ್ ಕನ್ಸರ್ವೇಷನ್ ಟೆಕ್ನಿಕ್ಸ್ಗಳೆಲ್ಲ ಯಾರೂ ಕೂಡ ಅಡಾಪ್ಟ್ ಮಾಡ್ಕೊಂಡಿರಲಿಲ್ಲ 1988ನೇ ಇಸ್ವಿನಲ್ಲಿ. ಇತ್ತೀಚೆಗಿನಲ್ಲಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಬಂದಿದೆ. ಅದರಲ್ಲಿ ಸರ್ಕಾರನು ಕೂಡ ಸಂಘ ಸಂಸ್ಥೆ ಸೇರಿಕೊಂಡು ಬದುಗಳ ನಿರ್ಮಾಣ, ಸಾಯಿಲ್ ಅಂಡ್ ವಾಟರ್ ಕನ್ಸರ್ವೇಷನ್, ಗಿಡಗಳು ಪ್ರತಿಯೊಂದು ಕೂಡ ಅನುಷ್ಠಾನ ತಂದಿದೆ. ಈ ನಿಟ್ಟಿನಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಫೋಕಸ್ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಜಿಲ್ಲೆಯಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಶೃಂಗೇರಿ, ಕೊಪ್ಪ, ಮೂಡಿಗೆರೆ ಈ ಪ್ರದೇಶದಲ್ಲಿ ಮಾತ್ರ ಒಳ್ಳೆ ಮಳೆ ಪ್ರದೇಶ. ಬಟ್ ನಾವಿರೋದು ಈಗ ತರೀಕೆರೆಯಲ್ಲಿ ಡ್ರೈ ಝೋನು, ತರೀಕೆರೆ, ಕಡೂರು ಈ ಪ್ರದೇಶದಲ್ಲಿ ತುಂಬ ಡ್ರೈ ಝೋನ್ ಏರಿಯಾ, ಒಣ ಪ್ರದೇಶಗಳು. ಈ ಪ್ರದೇಶದಲ್ಲಿ ರಾಗಿ ಒಂದು ಬಿಟ್ಟರೆ ಬೇರೆ ಏನೂ ಕೂಡ ಬೆಳೆ ಬೆಳೆಯಲ್ಲ. ಮತ್ತು ತೆಂಗು ಹಾಕಿದ್ದಾರೆ. ತೆಂಗಲ್ಲಿ ಬರೋದು ಒಂದು ವರ್ಷಕ್ಕೆ 50ರಿಂದ 60 ಕಾಯಿ ಮಾತ್ರ ಬರ್ತದೆ. ಕಾರಣ ಏನಂದರೆ, ಈ ತೆಂಗಲ್ಲಿ ಇರುವಂಥ ಭೂಮಿಯಲ್ಲಿ ಯಾವುದೇ ರೀತಿಯಾದ ಫಲಗಳು ಬೆಳಿಲಿಬೇಕು ಅಂದರೆ ನ್ಯೂಟ್ರಿಷನ್ ಡೆವಲಪ್ಮೆಂಟ್ ಆಗಬೇಕು. ಮಣ್ಣಿಗೆ ಸಾಕಷ್ಟು ಪೌಷ್ಟಿಕಾಂಶದ ಕೊರತೆಗಳು ಕೂಡ ಈ ಭೂಮಿನಲ್ಲಿ ಇದೆ. ಇದನ್ನು ಅರ್ಕೊಂಡು ಏನು ಮಾಡಿಕೊಂಡು ನಾವು ಒಂದು ಸಂಘಟನೆ ನಾವು ಮಾಡಿದ್ದೀವಿ. ಈ ಸಂಘಟನೆ ಮೂಲಕ ಸುಮಾರು 100 ಜನ ಕಾರ್ಯಕರ್ತರುಗಳನ್ನ ನಾವು ತರಬೇತಿ ಕೊಟ್ಟು ಈ ಸಂಸ್ಥೆನಲ್ಲಿ ನಾವು ವಾಲಂಟ್ರಿ ಸರ್ವಿಸ್ ಮಾಡೋಕ್ಕೆ ಪ್ರೇರೇಪಣೆ ಮಾಡಿದ್ವಿ. ಜೊತೆಯಲ್ಲಿ ಇಲ್ಲಿರುವಂಥ ರೈತ ಏನು ಮೂಲಭೂತ ಸಮಸ್ಯೆ ಇದೆ ಕೃಷಿ ಸಂಬಂಧಪಟ್ಟಂಗೆ ಸ್ವಲ್ಪ ಅಧ್ಯಯನನೂ ಮಾಡಿದ್ವಿ. ಆಗ ರೈತರು ಹೇಳ್ತಿರೋದು ಇಷ್ಟಿಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ ಅನ್ನೋದ್ರ ಬಗ್ಗೆ ಆ ರೀತಿ ಅವ್ರ ಮನೋಭಾವನೆ ಇತ್ತು. ಬಟ್ ಮುಂದೆ ನಾವು ಸ್ಟಡಿ ಮಾಡಿದಾಗ ಅನಿಸ್ತು, ರೈತರು ಯಾವತ್ತೂ ಕೂಡ ಸಿಂಗಲ್ ಕ್ರಾಪ್ ಅನ್ನು ಡಿಪೆಂಡ್ ಆಗಬಾರ್ದು, ಮಲ್ಟಿ ಕ್ರಾಪ್ ಅನ್ನು ಡಿಪೆಂಡ್ ಆಗಬೇಕು. ಸೊ ಸಿಂಗಲ್ ಕ್ರಾಪ್ ಒಂದು ಬೆಳೆ ಹೋದ್ರೂ ಕೂಡ ಒಂದು ಬೆಳೆ ಅಂದಲ್ಲಿ ಆದಾಯ ಬರುತ್ತೆ. ಈಗ ನಾವು ಕಡೂರು, ತರೀಕೆರೆ ತಗೊಂಡಾಗ ನಾವು 88ರಲ್ಲಿ ಶುರು ಮಾಡಿದಾಗ ಅಡಿಕೆ ಅನ್ನೋದು ಇರಲಿಲ್ಲ. ಬರೀ ಏನ್ ಮಾಡ್ತಾ ಇದ್ರು, ರಾಗಿ ಬೆಳೆ ಬೆಳೀತಿದ್ರು, ಸಾಕು ಯಥೇಚ್ಛವಾಗಿ ರಾಗಿ ಬರ್ತಿತ್ತು. ಕಡೂರು ತಾಲೂಕಲ್ಲೂ ರಾಗಿ ಬೆಳೆ ಸಾಕಷ್ಟು ಬರ್ತಿತ್ತು. ಬರ್ತಾ ಪ್ರತಿಯೊಬ್ಬರು ಕೂಡ ಇವತ್ತು ಏನ್ ಮಾಡಿದ್ರೆ, ರಾಗಿ ಮತ್ತೆ ಏನು ಇವನ್ನೆಲ್ಲ ಬಿಟ್ಟು, ದ್ವಿದಳ ಧಾನ್ಯಗಳೆಲ್ಲ ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಬಹುವಾರ್ಷಿಕ ಗಿಡಗಳಿಗೆ ಜಾಸ್ತಿ ಮಾರೋಗಿದ್ದಾರೆ, ಅಡಿಕೆಗಳಿಗೆ ಹೋಗಿದ್ದಾರೆ. ಹಾಗಾಗಿ ಏನಿದೆ, ಅಡಿಕೆ ಹಾಕೋದು ತಪ್ಪಂತ ನಾನೇನು ಹೇಳಲ್ಲ, ಬಟ್ ಅಡಿಕೆಗೆ ಸಾಕಷ್ಟು ನೀರು ಬೇಕು. ಆ ನೀರನ್ನ ಕನ್ಸರ್ವ್ ಮಾಡ್ಕೊಂಡು ಅಡಿಕೆ ಬೆಳೆ ಬೆಳಿಬಹುದು. ಭೂಮಿನೇ ಸರಿಪಡಿಸ್ಕೊಂಡೇನೆ ಅಡಿಕೆ ಬೆಳೆದ್ರೆ ಏನಾಗ್ಬಿಡುತ್ತೆ, ಅಂತರ್ಜಲ ನೀರನ್ನ ಪೂರ್ತಿ ಬಳಕೆ ಮಾಡಿ ಅಡಿಕೆಗನ್ನ ಬೆಳಗ್ಗೆ ನಿಂತ್ಕೊಂಡ್ಬಿಟ್ರೆ ಇವತ್ತು ಅಂತರ್ಜಲ ಖಾಲಿ ಆಗ್ತದೆ.
ಯಾವಾಗ ಭೂಮಿನಲ್ಲಿ ಬದುಗಳು ಹಾಕ್ಸ್ಕೊಳೋದು, ಬೇಕಾದಂಥ ಮೂಲಭೂತ ಗಿಡಗಳನ್ನ ಬೆಳೆಸೋದು, ಮತ್ತೆ ಬದುಗಳ ಮೂಲಕ ಸಾಕಷ್ಟು ಬೇಕಾಗಿರುವಂಥ ಭೂಮಿ ಫಲವತ್ತತೆ ಆಗುವಂಥ ಜಟ್ರೋಪ ಇರ್ಬೋದು, ಅಥವಾ ಸ್ಪೊಂಗೇಮೆ ಇರ್ಬೋದು, ಆಮೇಲೆ ನೇರಳೆ ಗಿಡ ಇರ್ಬೋದು, ಹೊಂಗೆ, ಇವ ಬೇರೆ ಬೇರೆ ಗಿಡಗಳನ್ನ ನಾವು ಮಲ್ಚಿಂಗ್ ರೀತಿನಲ್ಲಿ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಗಿಡ ಇರಬೇಕು. ಮಲೆನಾಡು ಹೋಗಿ, ಈಗ ನೀವು ಶೃಂಗೇರಿ ಕೊಪ್ಪಕ್ಕೆ ಹೋಗಿ ಸಾಕಷ್ಟು ಬಯೋಮಾಸ್ ಬರ್ತದೆ, ಅಲ್ಲಿ ಬೇಕಾದಷ್ಟು ಬರ್ತದೆ. ಮಳೆಗಾಲದಲ್ಲಿ ದರ್ಗನ್ನ ರೈತರೇ ಗುಡಿಸಿ ತಂದು ಬೆಳೆಗಳಿಗೆ ಹಾಕ್ತಾರೆ. ಇವನ್ ಗದ್ದೆಗಳಿಗೂ ಹಾಕ್ತಾರೆ. ರಾಗಿಗಳಿಗೂ ಕೂಡ ಇಲ್ಲಿನವ್ರು ಯಾರು ಹಾಕಕ್ಕೆ ಒಂದು ಕಡ್ಡಿ ಒಂದು ಗಿಡ ಇಲ್ಲ, ಆಯ್ತಾ. ಈಗಿದ್ದಾಗ ಜನಗಳ ಒಂದು ಮೆಂಟಾಲಿಟಿ ಚೇಂಜ್ ಮಾಡ್ಬೇಕಪ್ಪ, ನಾವೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಇನಿಷಿಯಲಿ ನಾವು ನಮ್ದಾಗಿರೋ ಒಂದು ಪ್ರಾಕ್ಟಿಕಲ್ ನಮ್ಮ ಅನುಭವದ ಮೂಲಕ ಮಾಡ್ಕೊಂಡ್ ಬಂದ್ವಿ. ತದನಂತರ ನಾವು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಆಮೇಲೆ ನವಿಲೆ, ಆಮೇಲೆ ಬಾವಿಕೆರೆ, ಮತ್ತೆ ಬೆಂಗಳೂರು ಕಡೆಯಲ್ಲಿ ರೈತರನ್ನ ಕರ್ಕೊಂಡೋಗಿ ತೋರಿಸಿದ್ವಿ. ಸುಮಾರು ಇವತ್ತಿನವರೆಗೆ 8,000 ರೈತರನ್ನ ಕರ್ಕೊಂಡೋಗಿ ತೋರಿಸಿದ್ವಿ. 8,000 ರೈತರಿಗೆ ನೋಡ್ರಪ್ಪ, ಇವತ್ತು ಬೆಳೆ ಅಂದ್ರೆ ಒಂದೇ ರೀತಿ ಬೆಳೆ ಅಲ್ಲ. ಅದಕ್ಕೆ ನಾವು ಯಾವತ್ತಿದ್ರೂ ಕೂಡ ಭೂಮಿ ಫಲವತ್ತತೆ ಮಾಡಬೇಕು ಅಂದ್ರೆ ಗಿಡ ಮರಗಳು ಯಥೇಚ್ಛ ಬೆಳಿಬೇಕು ಅನ್ನೋದ್ ಬಗ್ಗೆ ತಂದ್ವಿ. ಸರ್ ಅದು ಕರಡಿ ಬರುತ್ತೆ ಸರ್, ಹಾಗೆ ಸರ್ ಇದು ಅಂತ ಇದ್ರು. ಕರಡಿ ಗಿರಡಿ ಯಾವತ್ತೂ ಕೂಡ ಅದರ ಮೆಂಟಾಲಿಟಿ ಬದಲಾವಣೆ ಮಾಡ್ಕೊಬೇಕು. ಕಾಡು ಬೆಳ್ತನ ಕರಡಿ ಬರೋದಿಲ್ಲ, ಇವೆಲ್ಲ ಜನಗಳಿಗೆ ಹೇಳ್ಕೊಟ್ವಿ. ಅದಾದ ನಂತರ ಮಣ್ಣನ್ನ ಸಂರಕ್ಷಣೆ ಮಾಡಬೇಕು ಅಂದ್ರೆ ಬದುಗಳು ಹಾಕ್ಬೇಕು ಅಂತ ಹೇಳ್ಕೊಟ್ವಿ. ಅದಾದ ನಂತರ ಸಾಕಷ್ಟು ಅದು ಬೇಕಾದ ಫಲವತ್ತತೆಗೋಸ್ಕರ ಸಾಕಷ್ಟು ಗಿಡಮರಗಳು ಬೆಳೆಸಿ ಬದುಗಳ ಮೇಲೆ ಬೆಳೆಸಿ ಅಂತ ಹೇಳ್ಕೊಟ್ವಿ. ಈಗ ಅಂತ ಮಾಡ್ತಾ ಇವತ್ತು ನಮ್ಮ ಒಂದು ನೆಟ್ವರ್ಕ್ ಅಲ್ಲಿ ಸುಮಾರು 2,500 ಜನ ಸಾವಯವ ಕೃಷಿಕರಾಗಿ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅವರೆಲ್ಲಾ ಭೂಮಿಗಳಲ್ಲೂ ಕೂಡ ಸಿಂಗಲ್ ಕ್ರಾಪ್ ಅನ್ನು ಡಿಪೆಂಡ್ ಆಗೋದ್ ಬದಲು ಮಲ್ಟಿ ಕ್ರಾಪ್ ಅನ್ನು ಡೆವಲಪ್ ಮಾಡ್ಕೊಂಡು, ಅಂದ್ರೆ ಈ ಒಂದು ಸಂಸ್ಥೆ ಹುಟ್ಕೊಳ್ಳೋದಕ್ಕೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ಇವರೇನು ಒಂದೇ ಬೆಳೆ ಬೆಳೆದ್ಕೊಂಡ್ಬಿಟ್ಟು ಉಳ್ಕಿದ್ದ ಸಮಯದಲ್ಲಿ ಬೆಳೆ ಇಲ್ಲ, ಆದಾಯ ಇಲ್ಲ ಒಂದು ಅರ್ಥಕೊಂಡು ಸಮಗ್ರ ಕೃಷಿಯನ್ನ ಮಾಡಬೇಕು. ಅದರಲ್ಲಿ ವಿವಿಧ ಜಾತಿಯ ಗಿಡಗಳು ಆಗ್ಲಿ, ಬೆಳೆಗಳು ಆಗ್ಲಿ, ಜೊತೆಗೆ ತಳಿಗಳು ಆಗ್ಲಿ, ಅದರ ಜೊತೆಗೆ ಪೂರಕವಾಗಿ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನುಗಾರಿಕೆ ಇದೆಲ್ಲ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ತಾವು ಈ ಒಂದು ತರೀಕೆರೆ ಭಾಗದಲ್ಲಿ, ಒಣ ಪ್ರದೇಶ ಭಾಗದಲ್ಲಿ ಸಂಸ್ಥೆ ಹುಟ್ಕೊಳ್ಳಕ್ಕೆ ಒಂದು ಕಾರಣ ಆಯ್ತು ಅಂತ ಹೇಳ್ತೀರಾ? ಖಂಡಿತವಾಗ್ಲು ನಮ್ಮ ಮಾತು ನಿಜವಾಗ್ಲೂ ಸತ್ಯ ಸರ್. ಯಾಕಂದ್ರೆ ರೈತರಿಗೆ ಹೇಳೋ ಟೈಮಲ್ಲಿ ಇಲ್ಲಿ ಕಾಫಿ ಗಿಡನು ಬೆಳೆದಿದ್ದೀವಿ, ಅದಾದ್ಮೇಲೆ ಸಾಕಷ್ಟು ಅಂತ ನುಗ್ಗೆ, ಹೊಂಗೆ, ಬೇವು, ಅದಾದ್ಮೇಲೆ ಸಪೋಟ ಎಲ್ಲ ಬೆಳೆದಿದ್ದೀವಿ, ಕಾಳ್ಮೆಣಸು ಬೆಳೆದಿವಿ. ನಮ್ಮನ್ನ ಅದ ಕರ್ಕೊಂಬಂದು ತೋರಿಸಿದ್ರೆ ನಿನಗೆ ನಿಜವಾಗ್ಲೂ ಭೂಮಿ ಬಗ್ಗೆ ಗೊತ್ತೇ ಇಲ್ಲಪ್ಪ, ನೀನೇನು ಇಲ್ಲಿ ಕಾಫಿ ಬೆಳೀತಾ ಇದೆಯಾ, ಕಾಫಿ ತೋಟದಲ್ಲಿ ಕಾಫಿ ಬೆಳಿಬೇಕು, ಆಯ್ತಾ, ಸಪೋಟ ತೋಟದಲ್ಲಿ ಸಪೋಟ ಬೆಳಿಬೇಕು, ಮಾವಿನ ತೋಟದಲ್ಲಿ ಮಾವು ಬೆಳಿಬೇಕು, ಎಲ್ಲಾ ಗಿಡಗಳು ಮಿಕ್ಸ್ ಹಾಕೊಂಡು ನಿನಗೇನು ಆದಾಯ ಬರುತ್ತೆ ಅಂದ್ರು. ನಾವೇನ್ ಮಾಡಿದ್ವಿ, ಅದನ್ನ ನಾವು ಸಾಧಿಸಿ ತೋರಿಸಿದ್ವಿ ರೈತರಿಗೆ. ಕಾಫಿ ಗಿಡಲ್ಲೂ ಕೂಡ ಆದಾಯ ಇದೆ, ಆಮೇಲೆ ಬೇವಿನಲ್ಲೂ ಆದಾಯ ಇದೆ, ಹೊಂಗೆನಲ್ಲೂ ಆದಾಯ ಇದೆ, ಹಾಗೆ ನುಗ್ಗೆ ಬೆಳೆದಿದ್ದೀವಿ, ಸಪೋಟ ಬೆಳೆದಿದ್ದೀವಿ. ಪ್ರತಿಯೊಂದು ಗಿಡನ್ನು ಕೂಡ ಮಲ್ಟಿ ಕ್ರಾಪ್ ಆಗಿ ಬೆಳೆದಾಗ ಜನಗಳು ಖಂಡಿತವಾಗ್ಲೂ ಇವತ್ತು ನಮ್ಮ ತೋಟಕ್ಕೆ, ಕೃಷಿ ತೋಟಕ್ಕೆ ಸುಮಾರು ಕಡೆಯಿಂದ ಕಡೂರು, ಬೀರೂರು, ಚಿಕ್ಕಮಗಳೂರು, ಬೇರೆ ಕಡೆಯಿಂದ ಪ್ರತಿಯೊಬ್ಬರು ಕೂಡ ಈ ತೋಟಕ್ಕೆ ವಿಸಿಟ್ ಕೊಟ್ಟು ಅವರು ಇಲ್ಲಿಂದನೂ ಗಿಡಗಳು ತಗೊಂಡು ಹೋಗ್ತಾರೆ. ಮತ್ತೆ ಅವರ ಒಂದು ಮನಪರಿವರ್ತನೆಗೆ ನಾವು ಒಂದು ಸಾಕಷ್ಟು ಕೆಲಸ ಮಾಡಿದೀವಿ ಸರ್. ಅಂದ್ರೆ ಈಗ ಕಡಿಮೆ ಜಮೀನು ಇರ್ತಕ್ಕಂಥ ರೈತರು ಏನು, ಅಯ್ಯೋ ನಮಗೆ 1 ಎಕರೆನೇ ಇದೆ, 2 ಎಕರೆನೇ ಇದೆ, ಏನ್ ಮಾಡಕ್ಕಾಯ್ತದಪ್ಪ ಅಂತ ಅನ್ನೋರಿಗೆ ತಾವು ಉತ್ತೇಜನವಾಗಿ ಸಂಸ್ಥೆಯಿಂದ ತುಂಬಾನೇ ಸಹಕಾರ, ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಹೌದು ಸರ್, ಖಂಡಿತವಾಗ್ಲೂ ಪ್ರೋತ್ಸಾಹ ಕೊಡ್ತಾ ಇದೀವಿ. ಯಾಕಂದ್ರೆ ಅದ್ರ ಜೊತೆನಲ್ಲಿ ಕೃಷಿಯೇತರ ಚಟುವಟಿಕೆಗಳು, ಕುರಿ ಸಾಕಾಣಿಕೆ 1-2 ಕುರಿ, 10-20 ನಾಟಿ ಕೋಳಿಗಳು, ಹೈನುಗಾರಿಕೆ, ಇವೆಲ್ಲ ಮಾಡಿದಾಗ ಅಂದ್ರೆ ಮಲ್ಟಿಪೂರ್ವಕವಾಗಿ ಒಂದು ಆದಾಯನೂ ಬರುತ್ತೆ. ಅಂದ್ರೆ ಸುಸ್ಥಿರವಾಗಿ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಿಂದ ಆದಾಯ ರೈತರಿಗೆ ಬರಬೇಕು. ಈಗ ಆದಾಯ ಇಲ್ಲದ ತಿಂಗಳು ಇರಬಾರ್ದು ಅವನಿಗೆ, ಖಂಡಿತವಾಗ್ಲೂ ಆದಾಯ ಇಲ್ದಿರೋ ತಿಂಗಳು ಇರಬಾರ್ದು. ಅವನಿಗೆ 365 ಕೆಲಸಕ್ಕೆ ತೊಡಗಿರ್ಬೇಕು ಅವನು. ಯಾಕಂದ್ರೆ ರಾಗಿ ಒಂದು ಹಾಕ್ಬಿಟ್ಟು ಸುಮ್ಮನೆ ಅವನು ನನ್ನಲ್ಲಿ ಏನು ಬಂದಿಲ್ಲ ಅಂತ ಹೇಳೋದು, 2 ತೆಂಗು ಹಾಕ್ಬಿಟ್ಟು ಏನು ಆದಾಯ ಬಂದಿಲ್ಲ ಅಂತ ಹೇಳೋದಕ್ಕಿಂತ ಒಂದಲ್ಲ ಒಂದು ರೀತಿನಲ್ಲಿ ಅವನ ಒಂದು ತೋಟವನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವನು ಒಂದು ಆರ್ಥಿಕವಾಗಿ ಸದೃಢವಾಗಿ ಬೆಳೀಲಿಕ್ಕೆ ಚಾನ್ಸಸ್ ಇದೆ. ಇಲ್ಲ ಅಂತ ಹೇಳಿ ಗೊತ್ತಾ, ಇವತ್ತು ಯಾರೋ ಒಂದು ಅಡಿಕೆ ಬೆಳೆದ್ಬಿಟ್ಟು ಅಡಿಕೆ ತೋಟದಲ್ಲಿ ಆದಾಯ ಬರುತ್ತೆ, 7 ವರ್ಷ ಬೇಕು ಅಡಿಕೆ ತೋಟದಲ್ಲಿ ಆದಾಯ ಬರಬೇಕು ಅಂದ್ರೆ, 7 ವರ್ಷ ತನಕ ಏನ್ ಮಾಡ್ತಾನೆ ಸರ್ ಅವನು? ಆಯ್ತಾ, ಇವೆಲ್ಲ ಜನಗಳಿಗೆ ಮಂದಟ್ಟಾಗಬೇಕು ಇವತ್ತು. ಯಾಕಂದ್ರೆ ನಾವು ಸರ್ಕಾರ ಸಾಕಷ್ಟು ಅವೇರ್ನೆಸ್ ಕೊಟ್ಟರು ಕೂಡ, ಜನಗಳು ಅವೇರ್ನೆಸ್ ಕೊಟ್ಟರು, ಇವತ್ತು ಯೂನಿವರ್ಸಿಟಿ ಕರ್ಕೊಂಡೋಗಿ ತೋರಿಸಿದಾಗ ನಿಜ ಸತ್ಯ ಗೊತ್ತಾಗೋದು. ಇಲ್ಲ ಏನ್ ಗೊತ್ತಾ, ಇಲ್ಲಪ್ಪ ಸುಳ್ಳು ಏನೇನು ಹೇಳ್ತಾ ಇರಂತ ಜನ ಹೇಳ್ಬೋದು, ಬಟ್ ಜನಗಳಿಗೆ ಪ್ರಾಕ್ಟಿಕಲ್ ಆಗಬೇಕು ಅಂದ್ರೆ ನಾವು ಇಂಥ ತೋಟಗಳನ್ನ ಒಳಗಡೆ ಅವ್ರನ್ನ ಕರ್ಕೊಂಬಂದು ತೋರಿಸಿದಾಗಲೇ ಗೊತ್ತಾಗೋದು. ನಮ್ಮಲ್ಲಿ ಈಗ ನಾವು ಹಸು ಸಾಕಾಣಿಕೆಯಿಂದ 70 ಲೀಟರ್ ಹಾಲು ಕರಿತೀವಿ ಡೈಲಿ, ಆಯ್ತಾ. ಕೋಳಿಗಳು ನಮ್ಮಲ್ಲೊಂದು 60 ಕೋಳಿ ಮೇಲೆ
ಹಸುಗಳಿದಾವೆ, ಅದ್ರಲ್ಲೂ ಮೊಟ್ಟೆ ಸಿಗುತ್ತೆ, ಅದ್ರಲ್ಲೂ ವ್ಯಾಪಾರ ಮಾಡ್ತೀವಿ. ಹಾಗೆ ಕುರಿಗಳು ಕಟ್ಕೊಂಡಿದ್ವಿ, ಕುರಿಯಿಂದನೂ ಸಿಗ್ತದೆ. ಆಮೇಲೆ ಜೀವಾಮೃತ ಮಾಡ್ಕೊಂಡಿದ್ವಿ, ಆಮೇಲೆ ಗೊಬ್ಬರ ಗ್ಯಾಸು ಮಾಡ್ಕೊಂಡಿದ್ವಿ. ಇವೆಲ್ಲಾನು ಕೂಡ ಎಲ್ಲ 1.25 ಎಕರೆನಲ್ಲೇ ಇರೋದು. ಏನ್ 100-106 ಎಕರೆ ಅಂತೂ ಇಲ್ವೇ ಇಲ್ಲ. ಖಂಡಿತವಾಗ್ಲೂ ಇದಕ್ಕೆ ಜನಗಳು ಪರಿವರ್ತನೆ ಆದ್ರೆ ಆರ್ಥಿಕವಾಗಿ ಸದೃಢ ಆಗ್ತಾನೆ ಸರ್. ಇದರಲ್ಲಿ ಈಗ ಒಂದು ಕುಟುಂಬದಲ್ಲಿ ಇಬ್ರು ಮಕ್ಕಳು, ಗಂಡ ಹೆಂಡತಿ 1 ಎಕರೆಯಲ್ಲಿ ತಮ್ಮ ಜೀವನವನ್ನು ಉತ್ತಮ ಜೀವನ ಸಾಗಿಸಬಹುದು ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಉತ್ತಮ ಜೀವನ ಸಾಗಿಸಬಹುದು. ಯಾವಾಗ ಅಂತ ಹೇಳಿದಾಗ ಅವನು ಒಂದು ಸಿಂಗಲ್ ಕ್ರಾಪ್ ಅನ್ನು ಡಿಪೆಂಡ್ ಆಗೋದಕ್ಕಿಂತ ಮಲ್ಟಿ ಕ್ರಾಪ್ ಬಗ್ಗೆ ಆಲೋಚನೆ ಮಾಡಬೇಕು. ಕೃಷಿಯೇತರ ಚಟುವಟಿಕೆ, ಜೇನು ಸಾಕಾಣಿಕೆ ಇರ್ಬೋದು, ಎಲ್ಲ ಮಾಡಬೇಕು. ಆದ್ರೆ ರೈತರಿಗೆ ಏನಾಗಿದೆ ಇವತ್ತು ಜ್ಞಾನದ ಕೊರತೆ ಬಹಳ ಇದೆ. ಏನೋ ಎರೆಹುಳು ಸಾಕಿದ ತಕ್ಷಣ ಅದು ಸತ್ತೋಗುತ್ತೆ, ಆಮೇಲೆ ಇದು ಜೇನು ಸಾಕಾಣಿಕೆ ಮಾಡೋದು ಓಡೋಗುತ್ತೆ, ಆಯ್ತಾ, ಹಸು ಸಾಕಾಯ್ತ ತಕ್ಷಣ ಅದಕ್ಕೆ ಆದಾಯನೇ ಬರಲ್ಲ. ಸರ್, ಯಾವತ್ತೂ ಕಾಮಧೇವನಿಂದ ಸೋತವ್ರು ಯಾರು ಇಲ್ಲ ಸರ್, ಯಾರು ಇಲ್ಲ. ನನ್ನ ಒಂದು ಅನುಭವದಲ್ಲಿ ಇವತ್ತು ನನಗೆ 65 ವರ್ಷ, ಕಾಮಧೇವನಿಂದ ಸೋತವ್ರು ಒಬ್ರು ಇಲ್ಲ. ಅದು ಅದನ್ನ ಸರಿಯಾಗಿ ಬೆಳೆಸದೇ ಇದ್ದವನು ಮಾತ್ರ ಸೋತೋಗಿದ್ದಾನೆ. ಯಾಕಂದ್ರೆ ಹಸು ಕೊಡ್ತಾರೆ, ಸರ್ಕಾರದವರು ಕೊಡ್ತಾರೆ, ಬ್ಯಾಂಕ್ನವರು ಕೊಡ್ತಾರೆ, ತಂದು 3 ಜನಕ್ಕೆ ಹೋಗ್ಬಿಟ್ಟು ಅದಕ್ಕೆ ಸರಿಯಾದ ಮೇವು ಹಾಕ್ತಾ ಇದ್ರೆ, ಅದಕ್ಕೆ ಸರಿಯಾಗಿ ಹುಲ್ಲು ಹಾಕ್ತಾ ಇದ್ರೆ, ಸರಿಯಾಗಿ ನೀರು ಕೊಡದೇ ಇದ್ರೆ ಅದು ಹೆಂಗ್ ಸರ್ ಹಾಲು ಕೊಡುತ್ತೆ? ಆಯ್ತಾ, 60-70-30-40 ಸಾವಿರ ಕೊಟ್ಟು ತಗೊಂಡ್ಬರ್ತಾರೆ. ಅವ್ನು 5 ಲೀಟರ್ ಹಾಲು ಕರಿಯೋಳಗೆ 2 ಲೀಟರ್ ಹಾಲು ಕೊಡಿದ್ರೆ ಸರ್ ಸರಿ ಇಲ್ಲ ಹಸು ಅಂತಾರೆ. ಈಗ ನಾವು ಕೂಡ ನೋಡ್ತಾ ಇದ್ದೀವಿ ಸರ್, ಈ ಪಟ್ಟಣದಂತ ಪ್ರದೇಶದಲ್ಲಿ, ತರೀಕೆರೆ ಒಂದು ಪಟ್ಟಣದಂತ ಪ್ರದೇಶ ಆಗಿರ್ಲಿ ಅಥವಾ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಹಸುಗಳು ಕೊಂಡ್ಕೊಳ್ತಾರೆ ಒಳ್ಳೆ ಒಂದು ಹಣ ಕೊಟ್ಬಿಟ್ಟು, ಆದ್ರೆ ಅದರ ನಿರ್ವಹಣೆ ಮಾಡೋದಿಲ್ಲ. ಅವರಿಗೆ ಬೇಕು ಉತ್ಪನ್ನ, ಅದ್ರ ಉತ್ಪನ್ನ ತಗೊಳ್ತಾರೆ, ಅಂದ್ರೆ ಹಾಲು ತಗೊಳ್ತಾರೆ, ಬಿಟ್ಬಿಡ್ತಾರೆ. ಒಂಥರ ವಾರಸುದಾರದ ಇಲ್ಲದ ಜಾನುವಾರುಗಳ ಹಾಗೆ ಬಿಟ್ಬಿಡ್ತಾರೆ, ಬೀಡಾಡಿ ದನಗಳ ಹಾಗೆ ಬಿಟ್ಬಿಡ್ತಾರೆ. ಪಾಪ ಅವು ಎಲ್ಲೋ ಪಟ್ಟಣದಲ್ಲಿ ಎಲ್ಲೋ ಒಂದು ಹೋಟೆಲ್ ಪಕ್ಕದಲ್ಲೋ ಇಲ್ಲ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೋ ಸಿಗ್ತಕ್ಕಂಥ ಒಂದು ಆಹಾರ, ಹೊರಗಡೆ ಹಾಕಿರ್ತಕ್ಕಂಥ ಒಂದು ಕಸ ತಿನ್ಕೊಂಡ್ಬಿಟ್ಟು ಮತ್ತೆ ಕೊನೆಗೆ ಅಲ್ಲೇ ಆ ಒಂದು ಮಾಲೀಕನ ಮನೆಗೆ ಹೋಗ್ತವೆ. ಈ ಒಂದು ಮನೋಭಾವನೆ ನಮ್ಮ ರೈತರು ಬದಲಾವಣೆ ಮಾಡ್ಕೋಬೇಕು. ಖಂಡಿತವಾಗ್ಲೂ ರೈತರು ಏನ್ ಮಾಡ್ಬೇಕು, ಅದನ್ನ ಮೇಂಟೈನ್ ಮಾಡದೇ ಇದ್ರೆ, ಅಥವಾ ಅದನ್ನ ಯಾವುದೇ ಪ್ರಾಣಿಗಳಿರ್ಬೋದು, ಕುರಿ ಇರ್ಬೋದು, ಹಸು ಇರ್ಬೋದು, ಕೋಳಿಗಳಿರ್ಬೋದು, ಅದು ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಬೇಕು. ನಾವೀಗ ನೋಡಿ, ಆಯಾ ಹಸುಗಳಿಗೆಲ್ಲ ಬೇಕಾದ ಶೆಡ್ ಕಟ್ಟಿದೀವಿ, ನೀರೆಲ್ಲ ಒದಗಿಸ್ಕೊಂಡಿದೀವಿ, ಕುರಿ ಶೆಡ್, ಕೋಳಿ ಶೆಡ್ ಮಾಡಿದೀವಿ, ಸೇಫ್ಟಿಯಾಗಿ ಮೇಂಟೈನ್ ಮಾಡ್ತಾ ಇದೀವಿ. ಸುಮ್ಮನೆ ಬಿಟ್ಟು ಕೋಳಿನ ನಾನು ಸಾಕ್ತಾ ಇದ್ದೀನಿ ಅಂತ ಹೇಳಿ ಬಿಟ್ಟು ಹೋದ್ರೆ ಪಕ್ಕದ ಮನೆ ಇರೋದು ಬೇಕೋ ನಾಯಿನೋ ತಗೊಂಡೋಗ್ಬಿಡ್ತದೆ. ಹಸುಗಳು ಅಷ್ಟೇನೆ, ಸರಿಯಾದ ವ್ಯವಸ್ಥೆ ನೋಡ್ಕೊಂಡಿಲ್ಲ, ನಿರ್ವಹಣೆ ಸರಿ ಇಲ್ಲ, ಅದು ಸತ್ತೋಗ್ತದೆ. ಮತ್ತೆ ಹಸುಗಳು ತಗೊಬೇಕು ಅಂದ್ರೆ ಎಂತ ಹಸು ತಗೊಬೇಕು, ಜ್ಞಾನ ಸ್ವಲ್ಪನಾರು ಬೇಕು ಅವ್ರ ರೈತರಿಗೆ. ಏನ್ ಮಾಡ್ತಾರೆ, ಯಾರೋ ಹೇಳಿದ್ರು ಸರ್ 10 ಲೀಟರ್ ಹಾಲು ಕೊಡ್ತಾ ಇದೆ ಅಂತ, ಹಂಗಲ್ಲ. ಹಸುಗಳು ಸೆಲೆಕ್ಷನ್ ಅಲ್ಲೂ ಕೂಡ ಅದು ಒಬ್ಬರು ವೆಟರ್ನರಿ ಡಾಕ್ಟರ್ ಕರ್ಕೊಂಡ್ಬಂದು ತೋರಿಸ್ಬೇಕು, ಸರ್ ಸರಿ ಇದೆಯಾ ಇಲ್ವೋ. ಆಮೇಲೆ ಇನ್ಶೂರೆನ್ಸ್ ಮಾಡಿಸ್ಬೇಕು, ಆಯ್ತಾ. ಆಮೇಲೆ ಸರಿಯಾದ ಹಾಲು ಬೆದೆಗೆ ಬಂದಾಗ ಬೆದೆಗೆ ಸರಿಯಾದಂತ ಬೆದೆ ಕೊಡಿಸ್ಬೇಕು, ಆಯ್ತಾ. ಆಮೇಲೆ ಸರಿಯಾದಂತ ಹಾಲು ಕರೆದ್ಬಿಟ್ಟು ಅದಕ್ಕೆ ಕೆಚ್ಚಲು ಬಾವು ಬರ್ತಿದ್ದಂಗೆ ಮೇಂಟೈನ್ ಮಾಡಬೇಕು. ಇವೆಲ್ಲ ಜನ ತಿಳ್ಕೊಬೇಕು ಸರ್. ಎಲ್ಲ ಜನರದು ಏನಾಗಿದೆ, ಮನೋಭಾವನೆ ಬದಲಾವಣೆ ಆಗ್ತಾನೆ ಇಲ್ಲ. ಎಷ್ಟೋ ಕಡೆನಲ್ಲಿ ಇವತ್ತು ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಅದು ಮಾಡಬೇಕು ಇದು ಮಾಡಬೇಕು, ಆದ್ರೆ ಅದರಲ್ಲಿ ನಾವು 100 ಜನ ಕೇಳಿದ್ರೆ 5 ಜನ ಮಾತ್ರ ಮಾಡ್ತಾರೆ. ಉಳಿದವರೆಲ್ಲ ಹೇಳ್ತಾರೆ ಎಲ್ಲ ಫೇಲ್ಯೂರ್ ಅಪ್ಪ, ಎಲ್ಲ ಫೇಲ್ಯೂರ್ ಅಂತೇಳಿ ಆ ಥರ ಡಿಕ್ಲೇರ್ ಮಾಡೋದಕ್ಕಿಂತ ಅದರ ಒಂದು ಇವತ್ತು ಹಸು ಆಗಲಿ, ಇವತ್ತು ನಾವು ಮಕ್ಕಳನ್ನ 18 ವರ್ಷ ಸಾಕ್ತೀವಿ. ಒಂದು ವೇಳೆ ಅವನಿಗೆ 1 ವರ್ಷನೂ ಸರಿಯಾಗಿ ಅವ್ರಿಗೆ ಆ ಫೀಡಿಂಗ್ ಮಾಡಿಲ್ಲ ಅಂದ್ರೆ ಅವ್ನು ಬೇಗನೆ ಸತ್ತೋಗ್ಲಿಕ್ಕೆ ಚಾನ್ಸಸ್ ಇದೆ, ನಿಶಕ್ತಿಯಾಗಿ ಬೆಳಿತಾನೆ, ಪೋಷಕಾಂಶದ ಕೊರತೆ ಬಹಳ ಬರ್ತದೆ. ಹಾಗಾಗಿ ಹಸುಗಳ ನಿರ್ವಹಣೆ ಮುಖ್ಯನೇ. ಅದರಿಂದ ಆದಾಯ ಬರಬೇಕು ಅಂದ್ರೆ ಕುಟುಂಬದಲ್ಲಿ ಇರೋರು ಕೂಡ ಅಲ್ಲಿ ಡಿಪೆಂಡ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಅದನ್ನ ಈಗ ಸರ್ಕಾರದಿಂದ ತಮಗೆ ಏನು ಒಂದು ಸಹಾಯ ಮತ್ತೆ ಸಹಾನುಭೂತಿ, ಅವರ ಒಂದು ಮಾರ್ಗದರ್ಶನ ಸಿಕ್ಕಿದೆ ಸರ್? ಓಕೆ, ಸರ್ಕಾರದಿಂದ ನಾವು ಸಾವಯವ ಗ್ರಾಮ ಯೋಜನೆ ಅಂತ ಒಂದು ಪ್ರಾಜೆಕ್ಟ್ ತಗೊಂಡಿದೀವಿ. ಅದರಲ್ಲಿ ಸುಮಾರು ಒಂದು 2,500-3,000 ಜನಗಳಿಗೆ ತರಬೇತಿಗಳನ್ನ ಕೊಡೋದು, ಕ್ಷೇತ್ರ ಭೇಟಿ ಕರ್ಕೊಂಡು ಹೋಗೋದು, ಅವರಿಗೆ ನಮ್ಮ ತೋಟಕ್ಕೆ ಕರ್ಕೊಂಬಂದು ತೋರಿಸೋದೆಲ್ಲ ನಾವು ಮಾಡಿದೀವಿ. ಅದರಿಂದ ಪರಿವರ್ತನೆನೂ ಆಗಿದ್ದಾರೆ. ಅದಲ್ಲದೆ ನಮಗೆ ವೈಯಕ್ತಿಕವಾಗಿ ಸರ್ಕಾರದಿಂದ ನಾವು ಹಸು ಸಾಕೋದ್ರಿಂದ ಈ ಹುಲ್ ಕಟ್ ಮಾಡೋ ಯಂತ್ರಗಳನ್ನ ಸರ್ಕಾರದಿಂದ ಫ್ರೀ ಆಗಿ ಕೊಟ್ಟಿದ್ದಾರೆ, ಅದು ಬಳಕೆ ಮಾಡ್ತಾ ಇದೀವಿ. ಅದಾದ ನಂತರ ಕೋಳಿ ಸಾಕಾಣಿಕೋಸ್ಕರ ಔಷಧಿಗಳೆಲ್ಲ ಸರ್ಕಾರದಿಂದನೂ ಕೊಡ್ತಾರೆ, ಅದು ತಗೊಂಡಿದೀವಿ. ಮತ್ತೆ ನ್ಯೂಟ್ರಿಷನ್ ಫೀಡ್ಗಳನ್ನ ಅದು ಸರ್ಕಾರ ಕೊಡ್ತಾರೆ. ಆದ್ರೆ ಸರ್ಕಾರ ಒಂದು ಪಾಲ್ ಕೊಟ್ರೆ ನಾವು 99 ಪಾಲ್ ನಮ್ ಜವಾಬ್ದಾರಿ ಇರುತ್ತೆ. ಎಲ್ಲ ಸರ್ಕಾರನೇ ಫ್ರೀ ಕೊಡ್ಲಿ, ಸಬ್ಸಿಡಿ ಕೊಡ್ಲಿ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯನೇ ಆಗಲ್ಲ. ನಾನು ಅರ್ಧ, ಸರ್ಕಾರನೂ ಅರ್ಧ ಅಂತ ಕೈ ಜೋಡಿಸ್ಬೇಕು. ಅವಾಗ ಏನಾಗ್ಬಿಡುತ್ತೆ, ಅದನ್ನ ಖಂಡಿತವಾಗ್ಲೂ ಅದನ್ನ ನಾವು ಡೆವಲಪ್ ಮಾಡ್ಬೋದು. ಮತ್ತೆ ಸಾವಯವ ಕೃಷಿಗೆ ಬಂದಾಗ ಸರ್ಕಾರದ ಪಾಲು ಬಹಳ ದೊಡ್ಡದಿದೆ. ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತ ಬೆಳೆಗಳಿಗೆ ಪ್ರೋತ್ಸಾಹ
ಕೊಡುತ್ತೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇನ್ನೂ ಆಗಿಲ್ಲ ಸರ್. ಸರ್ಕಾರ, ನಾನು ಹೇಳೋದೇನೆಂದ್ರೆ, ಸರ್ಕಾರದವರು ಖಂಡಿತವಾಗೂ ಸಾವಯವ ಕೃಷಿಗೆ ಒತ್ತು ಕೊಡ್ತಾರೆ, ಮಾಡಿ ಅಂತ ಹೇಳ್ತಾರೆ. ಪ್ರಾಜೆಕ್ಟ್ಗಳನ್ನ NGO ಮೂಲಕ ಮಾಡಿ ಅಂತಾರೆ, ಸರ್ಕಾರನೂ ಮಾಡುತ್ತೆ. ಆದ್ರೆ ಆ ಮಾರುಕಟ್ಟೆ ಸೌಲಭ್ಯನ ಇನ್ನೂ ಕೂಡ ಕಲ್ಪಿಸ್ಕೊಟ್ಟಿಲ್ಲ. ಈಗ ಸರ್ಕಾರನೇ ರಚನೆ ಮಾಡಿದೆ ಸರ್. ಪ್ರತಿ ವರ್ಷನೂ ಈ ಕೃಷಿ ಬೆಲೆ ಆಯೋಗ ಅಂತ ಹೇಳಿ ಮಾಡ್ತದೆ. ಅದಕ್ಕೆ ಒಬ್ಬ IAS ಅಧಿಕಾರಿ ಕೂಡ ನೇಮಕ ಮಾಡ್ತಾರೆ. ಸೊ ಇದು ಯಾವ ರೀತಿಯಿಂದ ಕಾರ್ಯನಿರ್ವಹಿಸ್ತದೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಕೊಡ್ತಕ್ಕಂಥ ಅವಧಿ 1.5 ವರ್ಷ ಈ ತರ ಅವಧಿ ಕೊಟ್ಟಿರ್ತಾರೆ. ಇದು ಒಂದು ವೇಳೆ ಚೆನ್ನಾಗಿ ಕೆಲಸ ಮಾಡಿದ್ದೆ ಆದಲ್ಲಿ, ಅಥವಾ ರೈತ ಪರವಾಗಿನೇ ಇದು ಬೆಲೆ ಒಂದು ನಿಗದಿಪಡಿಸ್ತಕ್ಕಂಥದ್ದು ಮಾಡಿದ್ದೇ ಆದಲ್ಲಿ ತುಂಬಾ ಉಪಯೋಗ ಆಗಬಹುದು, ಸಾವಯವ ಕೃಷಿಕರಿಗಾಗ್ಲಿ ಅಂತ ಹೇಳ್ಬಿಟ್ಟು. ಜೊತೆಗೀಗ ತಮ್ಮ ಒಂದು ಕೃಷಿಯ ಒಂದು ಪಾಠಶಾಲೆಯಲ್ಲಿ ತಾವು ವಿವಿಧ ರೀತಿಯ ಔಷಧೀಯ ಸಸ್ಯಗಳು ಕೂಡ ಬೆಳೆಸ್ತಾ ಇದ್ದೀರಾ ಅಲ್ವಾ? ಜೊತೆಗೆ ಮಕ್ಕಳಿಗೆ ಇಲ್ಲಿ ಒಂದು ಏನು ವಸತಿ ನಿಲಯ ಕೂಡ ಮಾಡಿದ್ದೀರಾ, ಪುನರ್ವಸತಿ ಕೇಂದ್ರ. ಇದು ಮಕ್ಕಳು ಅಂತಂದ್ರೆ ಯಾವ ರೀತಿಯಿಂದ ಅವರಿಗೆ, ಯಾವ ಮಕ್ಕಳು ಅಂತಂದ್ರೆ ಅನಾಥ ಮಕ್ಕಳನ್ನ, ಇಲ್ವೇ ವಿಕಲಾಂಗ ಮಕ್ಕಳು ಅಂತ ಹೇಳ್ತೀವಿ, ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳ್ತೀವಿ ಸರ್. ಸೊ ಯಾವ ರೀತಿಯಿಂದ ವಿಕಸನ ಸಂಸ್ಥೆ ಇನ್ನೊಂದು ಚಟುವಟಿಕೆ ಅಂದ್ರೆ ನಾವೇನ್ ಮಾಡ್ತಿದ್ವಿ, ಅದರಲ್ಲಿ ಈಗ ನಾವು 2 ಕೇಂದ್ರಗಳನ್ನ ಮಾಡಿದೀವಿ. ಗಂಡು ಮಕ್ಕಳಿಗೆ ಒಂದು, ಹೆಣ್ಮಕ್ಳಿಗೆ ಒಂದು ಕೇಂದ್ರ ಮಾಡಿದೀವಿ. ಅದರಲ್ಲಿ ಸುಮಾರು ಒಂದು 50 ಮಕ್ಕಳಿದ್ದಾರೆ, 2 ಕೇಂದ್ರ ಸೇರಿ. ಹಿಂದೆ ಸರ್ಕಾರದವ್ರು ಮಾಡಿದಾಗ 100 ಮಕ್ಕಳಿದ್ರು, ಸಪೋರ್ಟ್ ತಗೊಂಡು ಮಾಡಿದ್ವಿ. ಈಗ ನಮ್ದಾಗಿರೋ ಓನ್ ಫಂಡ್ ರೈಸ್ ಮಾಡಿ ನಾವು ಮಾಡ್ತಾ ಇದೀವಿ. ಈ ಎಲ್ಲಾ ಮಕ್ಕಳು ಏನ್ ಮಾಡ್ತಾರೆ, ಕೆಲವರು ಬಡ ತಂದೆ ತಾಯಿ ಮಕ್ಕಳು, ಅದರಲ್ಲಿ ವಿಕಲಾಂಗ ಮಕ್ಕಳು ನಮ್ಮಲ್ಲಿ ಯಾರು ಇಲ್ಲ. ಯಾಕಂದ್ರೆ ಅವ್ರಿಗೂ ಈ ಮಿಕ್ಸ್ ಮಾಡಕ್ಕಂತೂ ಆಗಲ್ಲ, ಅವ್ರದ್ದಾಗಿರೋ ಶಾಲೆನೇ ಬೇರೆ ಇರುತ್ತೆ. ಇವರು ನಾರ್ಮಲ್ ಮಕ್ಕಳು, ಬಟ್ ಇವರ ಅಪ್ಪ ಅಮ್ಮ ಮೈಗ್ರೆಂಟ್ಸ್ಗಳು, ಬೇರೆ ಕಡೆ ವಲಸೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ. ರಜಾ ಬಂದಾಗ ಈ ಮಕ್ಕಳನ್ನು ಕಾಫಿ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕಾಫಿ ಎಣ್ಣೆ ಹಾಕೋದು ಅದೆಲ್ಲ ಮಾಡ್ತಾರೆ. ಇಂಥ ಮಕ್ಕಳು ನಾವೇನ್ ಮಾಡಿದ್ವಿ, ಸರ್ವೆ ಎಲ್ಲ ಕಂಡಕ್ಟ್ ಮಾಡ್ಕೊಂಡು ಏನ್ ಮಾಡಿದ್ವಿ, ನಾವು 2 ಸೆಂಟರ್ಗಳನ್ನ ಮಾಡಿದ ಮೂಲಕ ಈ ಕೇಂದ್ರದಲ್ಲಿ ಏನ್ ಮಾಡ್ತೀವಿ, ಮಕ್ಕಳಿಗೆ ನಾವು 10th ವರೆಗೂ ಎಜುಕೇಶನ್ ಕೊಡ್ತೀವಿ, ಫ್ರೀ ಎಜುಕೇಶನ್, ಯಾವುದೇ ರೀತಿಯಾದ ದುಡ್ಡು ಇದೆಲ್ಲ ತಗೊಳಲ್ಲ. ಏನ್ ಮಾಡಿ ಗವರ್ಮೆಂಟ್ ಶಾಲೆಗೆ ನಾವು ಓದಿಸೋದು. ಗವರ್ಮೆಂಟ್ ಶಾಲೆಗೆ ಯಾಕೆ ಓದಿಸ್ತಾ ಇದೀವಿ ಅಂದ್ರೆ, ತಮಗೆ ಗೊತ್ತಿರೋ ಪ್ರಕಾರ ಗವರ್ಮೆಂಟ್ ಶಾಲೆಗಳೆಲ್ಲ ಇವತ್ತು ಮುಚ್ಚುತ್ತಾ ಇದಾವೆ. ಯಾಕಂದ್ರೆ ಎಲ್ಲರೂ ಬೇರೆ ಬೇರೆ ಮುಖ್ಯವಾದಂತ ಕೇಂದ್ರಗಳು ಮಾಡಿಕೊಂಡು ಪ್ರೈವೇಟ್ ಸ್ಕೂಲ್ಗಳು ಮಾಡಿ ಎಲ್ಲಾ ಮಕ್ಕಳಿಗೂ ಕೂಡ ಅಲ್ಲಿ ಶಿಕ್ಷಣ ಕೊಡ್ತಾರೆ. ಗವರ್ಮೆಂಟ್ ಶಾಲೆನಲ್ಲಿ 3 ಮಕ್ಕಳು 4 ಮಕ್ಕಳಿಗೋಸ್ಕರ ಮಾತ್ರ ಇಟ್ಕೊಂಡಿದ್ದಾರೆ. ನಾವು ಹಂಗ್ ಮಾಡಿಲ್ಲ, ನಾವು ಸ್ಕೂಲು ಮಾಡಕ್ ಹೋಗಿಲ್ಲ. ನಾವು ಫೋಕಸ್ ಆನ್ ಗವರ್ಮೆಂಟ್ ಶಾಲೆನೇ ಫೋಕಸ್ ಮಾಡೋಣಪ್ಪ, ಈ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೂ ಗವರ್ಮೆಂಟ್ ಶಾಲೆಗೆ ಹಾಕ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 50 ಮಕ್ಕಳಿಗೂ ಕೂಡ ಎಲ್ಲೆಲ್ಲಿ ನಿಯರ್ ಬೈ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದೆಯೋ, ಈ ಚಟ್ನಳ್ಳಿ, ದುಗ್ಲಾಪುರದಲ್ಲ ಗವರ್ಮೆಂಟ್ ಶಾಲೆಗಳಿಗೆ ಮಕ್ಕಳಿಗೆ ಸೇರಿಸ್ತೀವಿ. ಇಲ್ಲಿ ಎಲ್ಲ ಇರೋರು ಪೂರ್ತಿ ಬಡ ಮಕ್ಕಳು, ನಿರ್ಗತಿಕ ಮಕ್ಕಳು, ಆಮೇಲೆ ಕೆಲವೊಂದು ಪೊಲೀಸ್ ಕೇಸಲ್ಲಿ ಬಂದಿರೋ ಮಕ್ಕಳು, ಮಕ್ಕಳ ಕಲ್ಯಾಣ ಸಮಿತಿಯಿಂದ ಬಂದಂತ ಮಕ್ಕಳು, ಈ ತರ ಎಲ್ಲ ನಮಗೆ ಏನು ಶಿಕ್ಷಣ ಬೇಕು. ನಮ್ಮ ಅಪ್ಪ ಅಮ್ಮ, ಈಗ ಕೆಲವು ಮಕ್ಕಳಿಗೆ ಅಪ್ಪ ಇದ್ರು ಅಮ್ಮ ಇಲ್ಲ, ಅಮ್ಮ ಇದ್ರು ಅಪ್ಪ ಇಲ್ಲ, ಈ ತರ ಇರುವಂತ ಮಕ್ಕಳು ಕೂಡ ಇದ್ದಾರೆ. ವರ್ಷ ಪೂರ್ತಿ ಮಕ್ಕಳು ಅಲ್ಲಿ ಇರ್ತಾರೆ, ಹ್ಯಾಪಿಯಾಗಿನೇ ಅವರಿಗೆ ಶಿಕ್ಷಣ ಕೊಡ್ತೀವಿ, ಕಂಪ್ಯೂಟರ್ ಎಜುಕೇಶನ್ ಕೊಡ್ತೀವಿ, ಸ್ಕಿಲ್ ಟ್ರೈನಿಂಗು, ಟೈಲರಿಂಗ್ ಇರ್ಬೋದು, ಆಮೇಲೆ ಡ್ರೆಸ್ ಡಿಸೈನಿಂಗ್, ಇವೆಲ್ಲ ಪ್ರತಿಯೊಂದು ಏನುಂಟು ಚಿತ್ರಕಲೆಗಳೆಲ್ಲ ನಾವೇನ್ ಮಾಡ್ತೀವಿ, ಕರಿಕ್ಯುಲಮ್ ಆಕ್ಟಿವಿಟೀಸ್ ಕೊಟ್ಟು SLC ಆಗುವವರೆಗೂ ಇವ್ನ ಮನೆಗೆ ಹೋಗ್ಬಾರ್ದು, ಹೋಗಿ ಬರಬೇಕು. ಇವ ಆ ರೀತಿಯಾದ ಒಂದು ಒಳ್ಳೆ ರೀತಿಯಾದ ಒಂದು ವಾತಾವರಣ ಸೃಷ್ಟಿ ಮಾಡಿ ಈ ಮಕ್ಕಳು ಆ ಕೇಂದ್ರದಲ್ಲಿದ್ದಾರೆ. ಇಲ್ಲಿ ಕೆಲಸ ಕಲ್ತವ್ರು ಇವತ್ತು ಕಿರ್ಲೋಸ್ಕರ್ ಕಂಪ್ನಿನಲ್ಲಿ, ಗವರ್ಮೆಂಟ್ ಇದು ANMಗಳಲ್ಲಿ, ಬೇರೆ ಬೇರೆ ಕಂಪನಿಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ. ಕೆಲವರು ಕೂಡ ಜಪಾನಲ್ಲೂ ಕೂಡ ಹೋಗಿ ಬಂದ್ರು ಕೆಲವು ಮಕ್ಕಳು. ಸೊ ಅಲ್ಲೂ ಕೂಡ, ಯಾಕಂದ್ರೆ ಇಲ್ಲಿರುವಂತ ಶಾಲೆ ವಾತಾವರಣ ಅದೊಂದು ಪ್ರಕೃತಿ ವಾತಾವರಣದಲ್ಲಿ ಇದೆ, ಎಲ್ಲೂ ಕೂಡ ಸಿಟಿಯಲ್ಲಿ ಮಾಡಿಲ್ಲ. ಅಲ್ಲೂ ಕೂಡ ಒಂದು 3.5 ಎಕರೆ ಜಮೀನ್ ತಗೊಂಡು ಸಂಸ್ಥೆಯಿಂದ, ಆ ಸಂಸ್ಥೆನಲ್ಲಿ ಟೀಚರ್ಗಳು ಎಲ್ಲರನ್ನು ಇಟ್ಬಿಟ್ಟು ಅಲ್ಲೇ ಕಂಪ್ಯೂಟರ್ ಎಜುಕೇಶನ್ ಎಲ್ಲ ಬೇಸಿಕ್ ಎಜುಕೇಶನ್ ಕೊಟ್ಟು ಮಕ್ಕಳು ವರ್ಷ ಪೂರ್ತಿ ಅಲ್ಲಿ ಓದ್ತಾ ಇದ್ದಾರೆ. ಇದರಿಂದ ಅವರಿಗೆ ಮುಂದಿನ ಒಂದು ಜೀವನ, ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ ಕತ್ಕೊಂಡು ಅವ್ರು ಸ್ವತಃ ತಮ್ಮ ಕಾಲ ಮೇಲೆ ನಿಲ್ಬೇಕು. ಇಲ್ಲ SLC ಆದ ತಕ್ಷಣ ಮನೆಗೆ ಹೋಗಿ ಕೂಲಿ ಮಾಡೋದು ಅವೆಲ್ಲ ಮಾಡೋದಕ್ಕಿಂತ ಏನಾರು ಅವನು ಮುಂದೆ, ಯಾಕಂದ್ರೆ ನಮ್ದೆಲ್ಲ ಪೂರ್ತಿ ಗ್ರಾಮೀಣ ಪ್ರದೇಶನೇ, ಈ ಪ್ರದೇಶದಲ್ಲಿ ಮಕ್ಕಳು ಮುಂದುವರಿಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಮುಂದುವರಿಸ್ತಾ ಇದೆ ಸರ್. ಅದಲ್ದೇನೆ ಸರ್ಕಾರದವರು ಸಹಕಾರ ಅವರಿಗೆ ಊಟ ತಿಂಡಿ ಕೊಡ್ತಾರೆ. ಸಾರ್ವಜನಿಕರು ಅವರ ಬರ್ಡೇಗಳಾದಾಗ ಬಟ್ಟೆ ಹೊರೆಗಳು ಕೊಡ್ತಾರೆ. ಆಮೇಲೆ ಕೆಲವರು ವಿಸಿಟರ್ಸ್ ಬಂದು ಅವ್ರಿಗೆ ಏನಾದ್ರು ಸ್ವಲ್ಪ ಸಹಕಾರ ಕೊಟ್ಟು ಚಾಕ್ಲೇಟ್ಗಳು, ಚಪ್ಪಲಿಗಳು, ಆಮೇಲೆ ಅಕ್ಕಿ ಎಲ್ಲ ಕೊಟ್ಟು ಹೋಗ್ತಾರೆ ಸರ್. ತುಂಬಾ ಖುಷಿ ಆಗುತ್ತೆ. ತರೀಕೆರೆ ತಾಲೂಕಿನಲ್ಲಿ ಖಂಡಿತವಾಗ್ಲೂ ನಮಗೆಲ್ಲ ಒಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಒಂದು ಮಕ್ಕಳ ಬೆಳವಣಿಗೆಗೋಸ್ಕರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ಇದರ ಒಂದು ಈ ಸಂಸ್ಥೆಯ ಒಂದು ನಿರ್ವಹಣೆಗೆ ಬಂದ್ರೆ, ಆರಂಭದ ದಿನಗಳಲ್ಲಿ ತಾವು
ತಮ್ಮ ಒಂದು ಧರ್ಮಪತ್ನಿ ಜೊತೆಗೆ ಈ ಒಂದು ಕೆಲಸವನ್ನ ನಂತರದ ಒಂದು ದಿನಗಳಲ್ಲಿ ಈಗ ಸ್ವಯಂ ಪ್ರೇರಿತವಾಗಿ ಸದಸ್ಯರನ್ನ ಸೇರಿಸ್ಕೊಂಡಿದ್ದೀರಾ. ಕೊರೋನಾ ಸಮಯದಲ್ಲಿ ಯಾವ ರೀತಿಯಿಂದ ತಾವು ನಿರ್ವಹಣೆ ಮಾಡಿದ್ದೀರಾ ಸರ್? ಸರ್, ಕೊರೋನಾ ಟೈಮಲ್ಲಿ ಏನು ಮಾಡಿದ್ವಿ, ಮಕ್ಕಳಿಗೆ ಶಾಲೆ ಒಂದು ಇರಲಿಲ್ಲ. ಎರಡನೇದಾಗಿ ನಮಗೆ ನಮ್ಮ ಒಂದು ಏನು ವಾಲಂಟ್ರಿ ಸರ್ವಿಸ್ ಮಾಡೋವಂಥ ನಮ್ಮ ಸ್ಟಾಫ್ಗಳಿಗೂ ಕೆಲಸ ಇರಲಿಲ್ಲ. ಆ ಟೈಮಲ್ಲಿ ಏನು ಮಾಡಿದ್ರು, ಅವ್ರು ಏನು ಮಾಡಿದ್ರು, ನಾನು ಸಹ ಫ್ರೀ ಸರ್ವಿಸ್ ಮಾಡ್ತೀನಿ ಈ ಕೊರೋನಾ. ನಾವು ಸಾಕಷ್ಟು ಆಹಾರದ ಕಿಟ್ಗಳನ್ನ ತರಿಸ್ಕೊಟ್ವಿ, ಭಾಳಷ್ಟು ಸೆಲ್ಕೋ ಸಂಸ್ಥೆಗಳಿಂದ ಬೇರೆ ಬೇರೆ ಕಡೆಯಿಂದ ನಾವೇನ್ ಮಾಡಿದ್ವಿ ಸರ್, ಅವರಿಗೆ ಒಂದು ಆಹಾರದ ಕಿಟ್ಗಳನ್ನ ತರಿಸಿ ಮಕ್ಕಳಿಗೋಸ್ಕರ ಕೊಟ್ಟರು. ಆಮೇಲೆ ಬಡ ಜನಗಳಿಗೆ ನಾವು ಹಳ್ಳಿನಲ್ಲಿ ಏನ್ ಮಾಡಿದ್ವಿ, ಆ ಒಂದು ಪೌಷ್ಟಿಕ ಆಹಾರನ, ಯಾಕಂದ್ರೆ ಎಷ್ಟು ಜನ ಕೂಲಿ ಇರಲಿಲ್ಲ, ಆ ಕೂಲಿ ಇಲ್ಲ ಟೈಮಲ್ಲಿ ಅವರಿಗೆ ಜೀವನನೇ ಸಾಗಿಸೋದು ಕಷ್ಟ. ಆಗ ಕೆಲವೊಂದು ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವೇನ್ ಮಾಡಿದ್ವಿ, ಅಲ್ಲಿ ಸಿಗುವಂತ ಒಂದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ನಾವೇನ್ ಮಾಡಿದ್ವಿ, ಕನಿಷ್ಠ ಒಂದು 3 ವರ್ಷಗಳ 2.5 ವರ್ಷಗಳ ಕಾಲ ಅವರಿಗೆ ಅದರಲ್ಲೂ ಕೂಡ ಬಡವರು, ದಲಿತರು, ಜೊತೆಯಲ್ಲಿ ಅಂಗವಿಕಲರು ಎಲ್ಲರಿಗೂ ಕೂಡ ಆಹಾರ ಕಿಟ್ಗಳನ್ನ ಒದಗಿಸಿದೀವಿ, ಕೊಟ್ಟಿವಿ. ಸರ್ಕಾರದವರು ಕೂಡ ನಾವೇನ್ ಮಾಡಿದ್ವಿ, ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಇನ್ಸ್ಟಾಲ್ ಮಾಡಿದ್ರು. ಆ ಟೈಮಲ್ಲಿ ಏನ್ ಮಾಡಿದ್ವು, ಏನಾಗ ಎಲ್ಲರಿಗೂ ಕೂಡ ಫಸ್ಟ್ ಡೋಸು, ಸೆಕೆಂಡ್ ಡೋಸು, ಥರ್ಡ್ ಡೋಸ್ ತಗೊಳ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಏನ್ ಮಾಡ್ತಿದ್ರು, ನಮ್ಮನ್ನ ಕಂಡ್ಕೊಳ್ಳೆ ಹೋಗಿ ಮರ ಹತ್ಬಿಡೋರು, ಇಲ್ಲ ಊರಿಂದ ಬೇರೆ ಕಡೆ ಹೋಗೋರು. ಅವಾಗ ಏನ್ ಮಾಡಿದ್ವಿ, ಜನಗಳಿಗೆ ಮನವೊಲಿಸಿದೀವಿ. ಏನಾಯ್ತು, ಸರ್ಕಾರ ಜೊತೆ ಸೇರ್ಕೊಂಡು ಒಬ್ರು ನಮ್ಮ ಡಾಕ್ಟರ್ ಕರ್ಕೊಂಡೋಗಿ ಹಳ್ಳಿಗೆ ವಿಸಿಟ್ ಕೊಟ್ವಿ. ವಿಸಿಟ್ ಕೊಟ್ಟು ಏನ್ ಮಾಡಿ, ನೋಡ್ರಪ್ಪ, ಖಂಡಿತ ನಮ್ಮ ಆರೋಗ್ಯ ಉಳಿಬೇಕು, ನಿಮ್ಗೆ ಮಕ್ಕಳನ್ನು ಕೂಡ, ನಿಮ್ಮ ಮಕ್ಕಳು ಉಳಿಬೇಕು, ನೀವು ಉಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಅಂತ ನಾವೇನ್ ಮಾಡಿದ್ವಿ, ಫ್ರೀ ವ್ಯಾಕ್ಸಿನೇಷನ್ ಡ್ರೈವ್ ಕ್ಯಾಂಪ್ ಎಲ್ಲ ಮಾಡಿದ್ವಿ. ಸುಮಾರು 3,000-4,000 ಜನಕ್ಕೆ ವ್ಯಾಕ್ಸಿನೇಷನ್ ಕೊಡಿಸಿದ್ವಿ, ಫುಡ್ ಕಿಟ್ ಕೊಡಿಸಿದ್ವಿ, ತರಬೇತಿ ಕೊಟ್ಟಿದ್ವಿ. ಆಮೇಲೆ ಸರ್ಕಾರದನ್ನು ಕೂಡ ನಮಗೆ ಫುಡ್ ಕಿಟ್ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಬೇರೆ ಸಂಘ ಸಂಸ್ಥೆಗಳು ಕೊಟ್ಟಿದ್ರು, ಇವನ್ನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಹಾಗಾಗಿ ಏನಾಯ್ತು, ವಿಕಾಸನ ಸಂಸ್ಥೆ ಅನ್ನೋದು ಪ್ರತಿಯೊಬ್ಬರು ಇಡೀ ಜಿಲ್ಲಾದ್ಯಂತ ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಅಂತೇಳಿ ಒಂದು ರೆಕಗ್ನೇಷನ್ ಸಿಕ್ಸಿ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ವಿ. ಅವರು ಕೂಡ ಮಾನ್ಯತೆ ಕೊಟ್ಟಿದ್ದಾರೆ ಜನರು. ಇದು ಕೇವಲ ಕೃಷಿಗೆ ಮಾತ್ರ ಸೀಮಿತ ಅಲ್ಲ, ಸಮಾಜ ಸುಧಾರಣೆಗೆ, ಸಮಾಜದ ಒಂದು ಏಳಿಗೆಗೆ ಕೂಡ ಶ್ರಮ ವಹಿಸ್ತಾ ಇದ್ದೀರಾ, ಶ್ರಮ ಪಡ್ತಾ ಇದ್ದೀರಾ. ಅದಕ್ಕೆ ಸರ್ಕಾರದಿಂದನೂ ಬೆಂಬಲ ಸಿಗ್ತಾ ಇದೆ, ಜೊತೆಗೆ ಜನರಿಂದ ಕೂಡ ತಮಗೆ ಬೆಂಬಲ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮತ್ತೆ ನಿಮ್ಮ ಯೋಜನೆಗಳು ಏನಿದಾವೆ? ಸಮಗ್ರ ಕೃಷಿಯ ಒಂದು ತತ್ವ ಇಟ್ಕೊಂಡಿದ್ದೀರಾ, ಇದು ಈಗಾಗಲೇ ನೀವು ಎಲ್ಲರಿಗೂ ಪರಿಚಯ ಮಾಡಿದರೆ, ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ರೈತ ಬಾಂಧವರು. ಮುಂದಿನ ಯೋಜನೆಗಳು, ಸಮಾಜ ಮುಖಿಯಾಗಿ ಇರ್ತಕ್ಕಂಥ ಯೋಜನೆಗಳು, ಕೃಷಿಯ ಒಂದು ಏಳಿಗೆಯ ಜೊತೆಗೆ ಸರ್, ನಾವು ಇದನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ನಮಗೆ ಆಹಾರ ಭದ್ರತೆ ಯೋಜನೆಯ ಬಗ್ಗೆ ಆಲೋಚನೆ ಮಾಡ್ತಾ ಇದೀವಿ. ಅಂದ್ರೆ ಮುಖ್ಯವಾದ ಇವತ್ತು ಪೌಷ್ಟಿಕ ಆಹಾರದ ಕೊರತೆ ಬಹಳ ಇದೆ ನಮ್ಮ ಜಿಲ್ಲೆನಲ್ಲಿ. ಬಾಲ್ಯ ವಿವಾಹಗಳು ತುಂಬಾ ಜಾಸ್ತಿ ಇದಾವೆ. ಆಮೇಲೆ ಇವತ್ತು ನ್ಯೂಟ್ರಿಷನ್ ಪ್ರಾಬ್ಲಮ್ ತುಂಬಾ ಇದಾವೆ. ಅದಲ್ದೇನೆ ಏನಾಗಿದೆ, ಇವತ್ತು ಈ ಕೊರೋನಾ ನಂತರ ಬಹಳಷ್ಟು ಮಕ್ಕಳಿಗೆ ಬಾಲ್ಯ ವಿವಾಹಗಳು ಕೂಡ ಮಾಡಿದ್ದಾರೆ. ಕಾರಣ ಏನಂದ್ರೆ, ಅವ್ರ ಅಪ್ಪ ಅಮ್ಮನ ಮೆಂಟಾಲಿಟಿ ಚೇಂಜ್ ಮಾಡಿಲ್ಲ, ಹೆಂಗೋ ಮಕ್ಕಳನ್ನ ಮದುವೆ ಮಾಡ್ರೆ ಸಾಕಪ್ಪ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ರು. ನಾವು ಅದನ್ನ ಹೋಗಿ ಮನವರಿಸಿಕೊಂಡು ಸುಮಾರು ಒಂದು 150-200 ಮದುವೆಗಳನ್ನ ಕೂಡ ನಿಲ್ಲಿಸಿದ್ವಿ ಈ ಒಂದು ನಿಟ್ಟಿನಲ್ಲಿ. ಆಮೇಲೆ ಏನ್ ಮಾಡಿದ್ವಿ, ಕೃಷಿ ತಗೊಂಡಾಗ ಒಂದು ಬೇಸಿಕ್ ನಾವು ಒಂದು ಮೂಲಭೂತವಾದಂತ ಸಮಸ್ಯೆ ಇಟ್ಕೊಂಡು ನಾವು ಇನ್ನೂ ಕೂಡ ಸರ್ಕಾರಕ್ಕೆ ಏನ್ ರೆಕಮೆಂಡೇಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಜನರ ಮೂಲಕ ಇವತ್ತು ಸಾವಯವ ಮಾಡಲಿ, ಬೇರೆ ಕೆಲಸನ ಏನ್ ಮಾಡಲಿ, ಆ ಸಾವಯವದ ಅಲ್ಲದ ಕೆಲಸನೂ ಕೂಡ ರೈತರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅಂದ್ರೆ ಪಾಲಿಸಿನಲ್ಲಿ ಬದಲಾವಣೆಗಳಾಗಬೇಕು. ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದೆ, ಆದ್ರೆ ಪಾಲಿಸಿ ಚೇಂಜ್ ಮಾಡ್ಕೊಂಡಿಲ್ಲ. ಸೊ ನಾನು ನಮ್ಮ ಫ್ರೆಂಡ್ ಅವರು ಕೆಲವರು ಜಪಾನಿಂದ ಮತ್ತೆ ಜರ್ಮನಿಯಿಂದ ಬಂದಾಗ, ಆ ದೇಶದಲ್ಲಿ ಕೃಷಿಗಿರುವಂತ ಏನು ಬೆಲೆ ನಿಗದಿನ ರೈತರೇ ಮಾಡ್ತಾರೆ. ನಮ್ಮ ದೇಶದಲ್ಲಿ ಯಾರು ಮಾಡ್ತಾರೆ ಸರ್? ನಮ್ಮ ಒಂದು ಉತ್ಪನ್ನಗೆ ರೈತನೇ ನಿರ್ಧಾರ ಮಾಡಬೇಕು. ನಮ್ಮ ದೇಶದಲ್ಲಿ ಯಾರು ರೈತರಿಗೆ ಇವತ್ತು ತಮ್ಮ ಬೆಲೆ ನಿರ್ಧಾರ ಮಾಡಕ್ಕೆ ಎಲ್ಲೂ ಇಲ್ಲ, ಯಾವ ರಾಜ್ಯದಲ್ಲೂ ಇವತ್ತರೂ ಕೊಟ್ಟಿಲ್ಲ, ಅವಕಾಶನೇ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಇರ್ಬೋದು, ಅಥವಾ MLA ಗಳಿರ್ಬೋದು, ಇನ್ನೊಬ್ರು ಇರ್ಬೋದು, ಅಥವಾ ಒಂದು ಊರಿರ್ಬೋದು, ಎಲ್ಲೂ ಕೂಡ ಇವತ್ತು ನಾನು ಬೆಳೆದಿರೋ ಟೊಮೆಟೊಕ್ಕೆ ನಾನು ಏನಿದ್ರು ಕೂಡ ನಾನು 50 ರೂಪಾಯಿ ಕಮ್ಮಿ ಕೊಡಲ್ಲಪ್ಪ ಅಂತ ರೈತ ಹೇಳಿದ್ರೆ, ಪಕ್ಕದವನಿಗೆ 30 ರೂಪಾಯಿ ವ್ಯವಹಾರ ಮಾಡ್ತಾನೆ, ಅದನ್ನ ಕೊಡ್ತದೆ. ಇವತ್ತು ನೀವು ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಡೈಜಿನ್ ತಗೊಂಡ್ರೆ ಅವನು 2 ರೂಪಾಯಿ ಅಂತೇಳಿ ಅವ್ನು 2 ರೂಪಾಯಿನೇ, ನಾನು 1.5 ರೂಪಾಯಿ ಕೇಳಿದ್ರೆ ಕೊಡ್ತಾನೆ ಅವನು. ಹಾಗೆ ರೈತರಿಗೆ ಏನದು ಮುಖ್ಯವಾದಂಥದ್ದು, ಸರ್ಕಾರದಲ್ಲಿ ಬದಲಾವಣೆಗಳಾಗಬೇಕು, ಧೋರಣೆಗಳು, ಪಾಲಿಸಿನಲ್ಲಿ ಇನ್ನೊಂದಷ್ಟು ಬಹಳ ಚೇಂಜಸ್ ಬೇಕಾಗ್ತದೆ. ಅದಕ್ಕೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂತ್ಕೊಂಡು ಪಾಲಿಸಿನೇ ಚೇಂಜ್ ಮಾಡ್ತೀನಿ ಅನ್ನೋದಕ್ಕಿಂತ ಹಳ್ಳಿಗೆ ಕೆಲವರು ತಂತ್ರಜ್ಞಾನರೆಲ್ಲ ಬಂದು ನಿಮಗೆ ಏನ್ ಬೇಕಪ್ಪ ಪಾಲಿಸಿ ಅನ್ನೋದ್ ಬಗ್ಗೆ ಕೇಳಬೇಕು. ಎರಡನೇದಾಗಿ ಅಲ್ಲೆಲ್ಲೇ ವರ್ಕ್ಶಾಪ್ಗಳು, ಟ್ರೈನಿಂಗ್ಗಳು ಹೆಚ್ಚೆಚ್ಚು ಆಗ್ಬೇಕು. ಅವ್ ರೈತ ಹೇಳ್ತಾನೆ, ನಾನು ದನಸಿಕ್ಕೆ ನಾನು ಖಂಡಿತ ಹೇಳ್ತೀನಿ, ನನ್ನ ಬೆಲೆಗೆ ನಾನೇ ನಿಗದಿಪಡಿಸ್ತೀನಪ್ಪ
ಆಯ್ತಾ. ಆ ಕೃಷಿಕರದ್ದು ಏನೋ ಕೃಷಿಕರೇ ಅವ್ರ ಬೆಲೆಗೆ ಪಡಿಸೋಂಗಿರ್ಬೇಕು, ಅವರ ಬೆಳೆಗೆ ತಕ್ಕಂತ ಪ್ರೋತ್ಸಾಹನ ಅವ್ರಿಗೆ ಸಿಗ್ಬೇಕು. ಒಂದು ಟೊಮೆಟೊ ಅಂತ ಮಾತ್ರ ಹೇಳಲ್ಲ, ಪ್ರತಿಯೊಂದು. ಇವತ್ತು ಇಲ್ಲಿ ನಮ್ಮಲ್ಲಿ ಮಂಜಣ್ಣ ಅಂತ ಕೂತ್ಕೊಂಡಿದ್ರು, ನಾನು ಅವ್ರ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಕಡೂರಿನಲ್ಲಿ. ಸರ್ 15 kg ಟೊಮೆಟೊ, 15 kg ಇದು ಟೊಮೆಟೊ ಅವರಿಗೆ 2 ರೂಪಾಯಿ ನಂಗೆ ಮಾರ್ಕೆಟ್ ಆಗ್ತಾ ಇದ್ರು. ಆಯ್ತಾ. ಬದನೆಕಾಯಿ 15 kg ಬದನೆಕಾಯಿನ ಅವರು 20 ರೂಪಾಯಿ ಕೊಡ್ತಾ ಇದ್ರು. ನೋಡಿ ಸರ್, ಬೆಳೆದಿರೋ ರೈತನಿಗೆ ಏನ್ ಸಿಗುತ್ತೆ ಹೇಳಿ? 1 ರೂಪಾಯಿನೂ ಸಿಕ್ಕಿಲ್ಲ. ಆಯ್ತಾ. ಅವ್ನು ಹೇಳಿದ್ ಹೊಟ್ಟೆಯವರಿಂದ ಹೇಳಿ, ಸರ್ ನಾನು ಎಲ್ಲ ಗೊಬ್ಬರ ತಂದೆ, ಬೀಜ ತಂದೆ, ಎಲ್ಲ ರೀತಿಗಳ ಔಷಧಿ ಹೊಡ್ಕೊಂಡೆ, ಏನ್ ತಂದ್ರು ಕೊಡೋಗೆ ನನಗೊಂದು 15 kg ಬದನೆಕಾಯಿಗೆ ನನಗೆ 20 ರೂಪಾಯಿ kg. 20 ರೂಪಾಯಿ ಬೆಲೆ ಅಂದ್ರೆ ನಾನು ಏನ್ ಜೀವನ ಮಾಡೋದು ಸರ್? ನಾನು ಬಡವಾಗೇ ಉಳಿತೀನಿ ಅನ್ನೋ ಲೆಕ್ಕದಲ್ಲಿ ಬರ್ತಾರೆ. ಹಂಗೆ ರೈತರು ಏನ್ ಮಾಡ್ತಾರೆ, ಸಾಕಷ್ಟು ಬೆಳೆಗಳನ್ನ ಬೆಳೀತಾರೆ, ಎಲ್ಲರೂ ಮಾರ್ಕೆಟಿಗೆ ತಗೊಂಡೋಗ್ತಾರೆ. ಅದರಲ್ಲಿ ಸಾವಯವ ಕೃಷಿಕರು ಕೂಡ ಬೆಳೆ ತಗೊಂಡೋಗ್ತಾರೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಸರ್ಕಾರದಲ್ಲಿ ಏನ್ ಮಾಡಿದ್ರು, ಸಾವಯವ ಕೃಷಿನ ಅನುಷ್ಠಾನ ಮಾಡಿ ಅಂತ ಹೇಳ್ಕೊಂಡು ಒಂದಷ್ಟು ಪ್ರಚಾರ ಸಂಸ್ಥೆಗಳಿಗೆಲ್ಲ ಕೊಟ್ಟಿದ್ರು. ನಾವು ಮಾಡಿದ್ವಿ. ನಾವು ಇಲ್ಲಿಂದ ಬೆಂಗಳೂರು ತಗೊಂಡೋದ್ವಿ. ಅಲ್ಲಿ ತಗೊಂಡೋಗ್ತಾಣ ರಾಗಿ, ಆಮೇಲೆ ಇಲ್ಲಿ ಬರುವಂತ ಸಾವೆ, ನವಣೆ ಎಲ್ಲ ಸೇರ್ಕೊಂಡು ಅವ್ರಿಗೆ ಸರ್ ಎಷ್ಟು ಬೆಲೆ ಇದಕ್ಕೆ ಅಂದ್ರು. ನಾನು ಹೇಳಿದ್ರೆ ಇಷ್ಟು ಬೆಲೆ ಆಗುತ್ತೆ ಸರ್, 50-60 ರೂಪಾಯಿ. ಎಲ್ರಿ ಸರ್ಕಾರದವ್ರ ಅಧಿಕಾರಿಗಳು ಹೇಳುದು, ಎಲ್ರಿ ಇದಕ್ಕೆ ರಾಗಿಗೆ ಅಷ್ಟಿದೆ, ಎಲ್ಲ 15-20 ರೂಪಾಯಿ ಇದೆ ಅಂತ. ಮತ್ತೆ ನಮ್ಮ ಬೆಳೆಗೆ ಅವ್ರೇನು ಪ್ರೋತ್ಸಾಹ ಕೊಡ್ತಾರೆ? ನಾವು ಅದನ್ನ ಬಿಟ್ಟೇ ಬಿಟ್ವಿ. ಅದಕ್ಕೆ ನಾವೇನ್ ಮಾಡಿದ್ವಿ, ನಮ್ದಾಗಿರುವಂತ ಏನು ಕೃಷಿ ಮೇಳಗಳೆಲ್ಲ ನಾವು ಸರ್ಕಾರದ ಆರ್ಗನೈಸ್ ಮಾಡ್ತಾರೆ. ಮತ್ತೆ ನಾವು ಕಡೂರಿನಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಎಲ್ಲೆಲ್ಲಿ ಎಕ್ಸಿಬಿಷನ್ ಆಗ್ತದೋ ಅಲ್ಲೆಲ್ಲ ವಸ್ತುಗಳು ತಗೊಂಡೋಗಿ ನಾವು ಎಕ್ಸಿಬಿಟ್ ಮಾಡಿ ಅಲ್ಲಿ ನಮ್ಮ ಬೆಲೆನ ಅವ್ರಿಗೆ ಹೇಳಿದಾಗ ಖುಷಿಯಿಂದ ಮತ್ತೆ ತಗೊಳ್ತಾರೆ. ಮತ್ತೆ ಯಾವತ್ತಿದ್ರು ಕೂಡ ರಾಸಾಯನಿಕ ರೈತ ಅಂತ ಹೇಳಿದಾಗ ಅದಕ್ಕೊಂದು ಕೆಲವು ಸರ್ಟಿಫಿಕೇಶನ್ ಬೇಕಾಗ್ತದೆ. ನಾವು ಸುಮಾರು 1,000 ಜನಕ್ಕೆ ಸರ್ಟಿಫಿಕೇಶನ್ ಕೂಡ ಮಾಡಿದ್ವಿ, ಗ್ರೂಪ್ ಸರ್ಟಿಫಿಕೇಶನ್ ಮಾಡಿದ್ವಿ. ಅದು ನಮ್ಮ ಹತ್ರ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಕೆಲವರಿಗೆ ರೈತರಿಗೆ ಇನ್ನೂ ಪೂರ್ವಕವಾಗಿ ನಂಬಿಕೆ ಬರಲ್ಲ. ನಾವು ಈ ವರ್ಷದಿಂದ ನಾವು ಅಟ್ಲೀಸ್ಟ್ ತರೀಕೆರೆ ಲೆವೆಲ್ ಅಲ್ಲಿ ಒಂದು ನಾವು ಔಟ್ಲೆಟ್ ಅಂತ ತೆರೆದು ರೈತರಿಗೆ ಏನೇ ಪದಾರ್ಥಗಳು ಕೊಟ್ಟರು ಅದ್ರ ಮೂಲಕ ನಾವು ಮಾಡೋಣ, ಸಣ್ಣದಾಗಿ ಶುರು ಮಾಡೋಣ ಅಲ್ವಾ. ಜನಗಳಿಗೆ ನಾವು ಒಂದಷ್ಟು ಪ್ರಚಾರ ಪಡಿಸೋಣ. ತರೀಕೆರೆಯಲ್ಲಿರುವಂತ ಎಲ್ಲಾ ಜನಗಳಿಗೂ, ಅಧಿಕಾರಿಗಳಿಗೂ, ಮತ್ತೆ ಗವರ್ಮೆಂಟ್ ಅಫಿಷಿಯಲ್ಸ್ಗಳು ಎಲ್ಲ ನಿಧಾನವಾಗಿ ಹೇಳೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಒಂದು ಕೃಷಿನಲ್ಲಿ. ಎರಡನೇದಾಗಿ ನಾವು ಇನ್ನೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಕೃಷಿಯೇತರ ಚಟುವಟಿಕೆನೂ ಕೂಡ ಜಾಸ್ತಿ ಮಾಡಬೇಕು ಅನ್ನೋದು ಕೂಡ ಈ ವರ್ಷ ಇಟ್ಕೊಂಡಿದೀವಿ. ಹಾಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೋಸ್ಕರ ಜಾಸ್ತಿ ಒತ್ತು ಕೊಡಬೇಕು. ಆಮೇಲೆ ಈ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿರೋದ್ರಿಂದ ಬಹಳಷ್ಟು ಏನ್ ಮಾಡಿ ಕೃಷಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ಸುಡ್ತಾ ಇದ್ದಾರೆ. ಅದನ್ನ ನಿಲ್ಲಿಸಬೇಕು. ಮಲ್ಚಿಂಗ್ ವಿಧಾನಗಳಲ್ಲಿ ಮಾಡಿದ್ರೆ ಖಂಡಿತವಾಗಿ ಅದನ್ನು ಕೂಡ ಉಪಯೋಗಿಸಬಹುದು. ಆ ಗೊಬ್ಬರನು ಕೂಡ ಒಳ್ಳೇದೆ. ಆಯ್ತಾ. ಯಾವತ್ತು ಸಿಂಗಲ್ ಬೆಳೆಗೆ ಬೆಳೆಯೋದಕ್ಕಿಂತ ಮಲ್ಟಿ ಕ್ರಾಪ್ ಅನ್ನು ಬೆಳೀರಪ್ಪ. ಅಡಿಕೆ ಒಂದೇ ಅಲ್ಲ ನಮ್ಮ ಜೀವನ, ಎಲ್ಲಾ ರೀತಿಯಾದ ಗಿಡಗಳನ್ನ ಬೆಳೆಸಿ ಹೂ, ಹಣ್ಣು, ಕಾಯಿ ಬರುವಂತ ಗಿಡಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಧೋರಣೆ ಇದೆ. ಅದಕ್ಕೋಸ್ಕರ ನಾವು ಸಾಕಷ್ಟು ಜನರಿಗೆ ಈಗಾಗಲೇ ತರಬೇತಿ ಕೊಡ್ತಾ ಇದೀವಿ, ಮಾಹಿತಿ ಕೊಡ್ತಾ ಇದೀವಿ, ಸಂಸ್ಥೆ ಕರೆಸ್ತಾ ಇದೀವಿ, ನಮ್ಮ ತೋಟಗಳನ್ನು ತೋರಿಸ್ತಾ ಇದೀವಿ. ಇದರಂಗೆ 500 ಜನ ನಮ್ಮ ತರೀಕೆರೆ ತಾಲೂಕಲ್ಲಿ ಮಾಡಿದ್ದಾರೆ, ಅವ್ರ ತೋಟಗಳಿಗೂ ವಿಸಿಟ್ ಕೊಡ್ತಾ ಇದೀವಿ. ಆಯ್ತಾ. ಇದರಿಂದ ಏನಾದ್ರೆ ಜನ ಎಲ್ಲೋ ಬದಲಾವಣೆ ಆಗಕ್ಕೆ ಚಾನ್ಸಸ್ ಇದೆ ಅನ್ನೋದು ನನ್ನ ಮನಸ್ಸಲ್ಲಿ ಇನ್ನೂ ಹುಟ್ಟಿದೆ. ಈ ರೀತಿ ಏನು ಇನ್ನು ನಿರಾಶವಾದಿಗಾಗಿಲ್ಲ, ಆಶಾವಾದಿಗಳಾಗಿ ಇನ್ನೂ ಮುಂದುವರಿತಾ ಇದೆ ಸರ್. ಈಗ ಕೊನೆಯದಾಗಿ ಕೇಳಬೇಕಂತಂದ್ರೆ, ಕೃಷಿ ಸಂಸ್ಥೆಗಳು ಏನಿದಾವೆ, ಕೃಷಿಗೆ ಪೂರಕವಾದ ಸಂಸ್ಥೆಗಳು, ಕೃಷಿಗೆ ಇರ್ತಕ್ಕಂಥ ಸಂಸ್ಥೆಗಳು, ವಿಶ್ವವಿದ್ಯಾಲಯ ಆಗಿರಲಿ, ಸಂಶೋಧನಾ ಕೇಂದ್ರಗಳಾಗಿರಲಿ, ಆಮೇಲೆ ತರಬೇತಿ ಕೇಂದ್ರಗಳಾಗಿರಲಿ, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರಲಿ, ಇದು ರೈತರ ಮಧ್ಯೆ ಮತ್ತೆ ಈ ಒಂದು ಸಂಸ್ಥೆಗಳ ಮಧ್ಯೆ ಅಂತರವನ್ನ ಕಡಿಮೆ ಮಾಡೋದಕ್ಕೆ ಯಾವ ಒಂದು ಸಲಹೆ ನೀವು ಕೊಡ್ತೀರಾ, ಸರ್ಕಾರಕ್ಕಾಗ್ಲಿ ಅಥವಾ ಸಂಸ್ಥೆ ಈ ಒಂದು ಸರ್ಕಾರ ಸಂಸ್ಥೆಗಳಿಗಾಗ್ಲಿ? ಸೊ ಒಂದು ಮುಖ್ಯ ಸಲಹೆಗಳಂತ ಹೇಳಿದಾಗ ನಾವು ಏನು ತರಬೇತಿಗಳೆಲ್ಲ ಕೊಡ್ತಾ ಇದೀವಲ್ಲ, ನಾವು ಈಗ ನಮ್ಮ ಕಡೂರು ತಾಲೂಕು, ತರೀಕೆರೆ ತಾಲೂಕಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಸರ್ಕಾರದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಇರುವಂತ ಯೋಜನೆಗಳ ಬಗ್ಗೆ ಹೆಚ್ಚು ಪರಿಚಯಿಸ್ತಾ ಇದೀವಿ. ಸರ್ಕಾರದಲ್ಲಿ ಇಂಥ ಯೋಜನೆ ಇದಪ್ಪ ತಗೊಳ್ರಿ, ಅಲ್ಲಿ ಕೃಷಿ ಸಹಾಯಕರು ಬರ್ತಾರೆ, ಇಂಥ ಯೋಜನೆ ಪರಿಚಯ ಮಾಡಿಕೊಡ್ತಾರೆ. ಅದರಿಂದ ಜನ ಪ್ರೇರಿತರಾಗಿ ಹೋಗಿ ಅಪ್ರೋಚ್ಗಳು ಮಾಡ್ತಾರೆ. ಜನಗಳಿಗೆ ಮಾಹಿತಿ ಕೊರತೆ ಖಂಡಿತವಾಗ್ಲಿ ಇದೆ ಸರ್, ಇದೆ. ಆಯ್ತಾ. ಯೂನಿವರ್ಸಿಟಿಗಳು ಹೋಗ್ಬೇಕು, ಸರ್ಕಾರದಲ್ಲಿ ನಾವು ಒಂದು ಜೀವಾಮೃತ ತೊಟ್ಟಿ ಕೊಡ್ತಾರೆ, ಅದ್ರ ಬಗ್ಗೆ ಏನ್ ನನ್ಗೆ ಸಿಗುತ್ತೋ ಇಲ್ವೋ, ಪಂಚಾಯತ್ ಅವ್ರು ಕೊಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಜನಗಳು ಆ ಪ್ರಶ್ನೆ ದೊಡ್ಡ ಪ್ರಶ್ನಾರ್ಥವಾಗಿನೇ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ನಾವು ಏನ್ ಮಾಡ್ತಾ ಇದೀವಿ, ನೀವು ಹೋಗಿ ಅಪ್ರೋಚ್ ಮಾಡಿ, ಹೋಗಿ ಕೇಳಿ, ಖಂಡಿತವಾಗ್ಲೂ ಕೊಡ್ತಾರೆ. ಅಧಿಕಾರಿ ವರ್ಗದವ್ರನ್ನು ಕರಿತೀವಿ ನಾವು. ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ರೈತರು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮೂಲಕನೇ ಹೇಳಿಸ್ತೀವಿ. ಅವರು JD ಮೇಡಮ್ನವರು, ಅಗ್ರಿಕಲ್ಚರ್
ಅಸಿಸ್ಟೆಂಟ್ಗಳು, ಆಮೇಲೆ ಕೃಷಿ ತಜ್ಞರು, ಪ್ರತಿಯೊಬ್ಬರು ಇಂತಿಂಥ ಸ್ಕೀಮ್ಗಳಿದಾವೆ ಅದನ್ನೆಲ್ಲ ಅವರೇ ಹೇಳ್ತಾರೆ. ಜೊತೆಲಿ ಅವ್ರ ಫೋನ್ ನಂಬರ್ ಕೊಡ್ತಾರೆ. ನಿಮ್ಗೆ ಯಾರು ತಾಲೂಕು ಮಟ್ಟ ಅಧಿಕಾರಿಗಳು ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ಬನ್ನಿ ನಮ್ಮ ಕಡೆಗೆ. ಮೊದಲೊಂದು ಕಾಲ ಇತ್ತು ಆಯ್ತಾ, ಏನು ಕಾಲ ಇತ್ತು ಅಂತ ಹೇಳಿದಾಗ ಇದು ಹೋಗಿ ಅಪ್ರೋಚ್ ಮಾಡಬೇಕಾಯಿತು. ಆಮೇಲೆ ಅಲ್ಲೇ ಅಧಿಕಾರಿಗಳು ಹಳ್ಳಿಗೆ ಬಂದು ಮಾಡ್ತಾ ಇದ್ರು ಕೂಡ ಅದನ್ನು ತಗೊಳ್ತಿರ್ಲಿಲ್ಲ. ಹಂಗಾಗಿ ಏನಾಗಿದೆ, ಯೋಜನೆಗಳೆಲ್ಲ ಒಂದಷ್ಟು ಮೂಲೆ ಗುಂಪಾಗ್ತಿತ್ತು. ಈಗ ಸರ್ಕಾರಿ ಅಧಿಕಾರಿಗಳಿಗೆ ಏನಾಗ್ಬಿಟ್ಟಿದೆ, ನನ್ನ ಕಾರ್ಯಕ್ರಮ ಜಾಸ್ತಿ ಅನುಷ್ಠಾನ ಆಗ್ಬೇಕಂದ್ರೆ ಅವರು ಹಳ್ಳಿಗೆ ಬರಕ್ಕೆ ರೆಡಿ ಇದ್ದಾರೆ, ಬಂದು ಹೇಳಕ್ಕೆ ರೆಡಿ ಇದ್ದಾರೆ. ಹೀಗಾಗಿ ಸಾಕಷ್ಟು ಅವರ ಮತ್ತೆ ಜನರು ಮತ್ತೆ ಸರ್ಕಾರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯಾಗಿ, ಒಂದು ಮಧ್ಯ ಸೇತುವೆಯಾಗಿ ವಿಕಸನ ಸಂಸ್ಥೆ ಇವತ್ತು ನೂರಾರು ಜನಗಳಿಗೆ ನಾವು ಅದನ್ನು ಮಾಹಿತಿ ಕೊಡ್ತಾ ಇದೀವಿ. ಸರ್ಕಾರ ಯೋಜನೆಗಳ ವಾಟ್ಸಪ್ ಅಲ್ಲಿ ನಾವು ವಾಟ್ಸಪ್ ನೆಟ್ವರ್ಕ್ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಏನು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅದು ನೀವು ನಿಮ್ಮ ಮುಖಾಂತರ ಅದನ್ನ ನೀವು ಅನುಷ್ಠಾನಗೊಳಿಸ್ತಾ ಇದ್ದೀರಾ? ಹೌದು ಸರ್, ಖಂಡಿತವಾಗ್ಲು ನಾವು ಅನುಷ್ಠಾನ ಮಾಡಿಸ್ತಾ ಇದೀವಿ. ನಾವು ಕೆಲವೊಂದು ಏನ್ ಮಾಡ್ತೀವಿ, ಸರ್ಕಾರ ಯೋಜನೆಗಳಿದೆ, ಆ ಯೋಜನೆಯನ್ನ ತಗೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ನಿರ್ದಿಷ್ಟವಾದ ಹಳ್ಳಿಗಳಲ್ಲಿ ನಾವು ಕಾರ್ಯಕ್ರಮನ ನಾವು ಮಾಡ್ತಾ ಇದೀವಿ, ಆ ಬೇರೆ ಬೇರೆ ಯೋಜನೆಗಳನ್ನ. ಮತ್ತೆ ನಾವೇನ್ ಮಾಡಿದ್ರೆ ದೇಶ ವಿದೇಶಗಳಲ್ಲೂ ಕೂಡ ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡುವಂತ ಸಣ್ಣ ಸಣ್ಣ ಯೋಜನೆಗಳಿದೆ, ಅದನ್ನು ಕೂಡ ತರಿಸಿ ಜನಗಳಿಗೆ ಕೊಡ್ತಾ ಇದೀವಿ. ಅದರಿಂದನೂ ಕೂಡ ಜನ ಏನೋ ಪ್ರೇರಿತರಾಗಿ ಅವರು ಬಹಳಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಇವತ್ತು ಕೃಷಿ ಅನ್ನೋದು ಸ್ವಲ್ಪ ಖಂಡಿತವಾಗ್ಲೂ ಫೇಲ್ಯೂರ್ ಇಲ್ಲಪ್ಪ, ನಮಗೂ ಕೂಡ ಒಂದು ಆಶಾವಾದಿಗಳಾಗಿ ಕೆಲಸ ಮಾಡೋರು ಇದ್ದಾರೆ. ಮಳೆ ಈ ವರ್ಷ ಚೆನ್ನಾಗಿ ಬಂದಿತ್ತು ತರೀಕೆರೆ ತಾಲೂಕಲ್ಲಿ, ಆದ್ರೂ ಕೂಡ ಕಡೂರು ತಾಲೂಕು ಅಂದಾಗ 1100-150 ಅಡಿ ಆಳ ಹೋದ್ರೇ ನೀರು ಸಿಗೋದು. ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಆಯ್ತಾ. ಆದ್ರೆ ಜನಗಳು ಇವತ್ತು ಅವ್ರ ಮೆಂಟಾಲಿಟಿ ಬದಲಾವಣೆಗಳಾಗಬೇಕು. ಕಾರಣ ಏನಂತ ಹೇಳಿದ್ರೆ, ಇನ್ನೂ ಕೂಡ ನಮ್ಮ ಅಜ್ಜನ ಮಾಡಿದ್ದು ಆಸ್ತಿ ಇದೆ, ಆದ್ರೆ ಅದ್ರಲ್ಲಿ ಏನೂ ಆದಾಯ ಬರಲ್ಲ. ನಾನು ಮಲ್ಟಿನ್ಯಾಷನಲ್ ಕಂಪ್ನಿಗೋ ಕಂಪ್ಯೂಟರ್ ಆಗಿನೋ ಎಲ್ಲೋ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮೈಗ್ರೆಂಟ್ಸ್ ಆದ್ರೆ ಅವನು ತಿರ್ಗಾ ಬರಬೇಕು, ಅದು ಇದೇ ಮಣ್ಣಿಗೆ ಬರಬೇಕು ಅಲ್ವಾ ಸರ್? ಅದು ಎಷ್ಟೇ ಸಂಪಾದನೆ ಮಾಡಲಿ ತಿರ್ಗಾ ಬರಬೇಕಾಯ್ದು ಅವನು ಹೊಲಕ್ಕೆ ಬರಬೇಕು. ಹೊಲಕ್ಕೆ ಬಂದು ಜೀವನ ಮಾಡಿದಾಗ್ಲೇನೆ ಈ ಜೀವನದ ಗುಣಾತ್ಮ ಖಂಡಿತವಾಗ್ಲೂ ಸಾಧ್ಯ. ಮಣ್ಣು ಸಂರಕ್ಷಣೆಗೆ ಅವ್ನು ಸಾಕಷ್ಟು ಇಲ್ಲ, ಅವ್ನು ಹೋಗಿ ಬರೋದ್ರೊಳಗೆ ಇಲ್ಲಿ ಮಣ್ಣು ಹೋಗಿರುತ್ತೆ, ನೀರು ಹೋಗಿರುತ್ತೆ, ತೋಟನೂ ಹೋಗಿರುತ್ತೆ, ಎಲ್ಲ ಕೊನೆಗೆ 60 ವರ್ಷ ಆದ್ಮೇಲೆ ವಾಪಸ್ ಬಂದು ನಂದೇನಿಲ್ಲ ಭೂಮಿನಲ್ಲಿ ಅಂತ ಹೇಳೋ ಬದಲು ಏನಾದ್ರು ಚೇಂಜಸ್ ಆಗಬೇಕು ಅಂದ್ರೆ ಅವ್ನು ಈಗಲೇ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳನ್ನ ತೊಡಗಬೇಕು. ಇದಕ್ಕೆ ಪೂರಕವಾಗಿ ಸರ್ಕಾರದವ್ರು ನಮ್ಮ ವಿಕಸನ ಗುರುತಿಸ್ಬಿಟ್ಟು ಕಿತ್ತೂರು ಚೆನ್ನಮ್ಮ ಅವಾರ್ಡ್ ಕೊಟ್ಟಿದೆ. ಆಮೇಲೆ ಅದಲ್ಲದೆ ನಮ್ಮ ಸರ್ಕಾರದಿಂದ ಸೆಲ್ಕೋ ಸಂಸ್ಥೆ ಅಂತ ಒಂದು ಸಂಸ್ಥೆನವರು ಕೃಷಿ ಸಂಬಂಧಪಟ್ಟಂಗೆ ಸೋಲಾರ್ ಎನರ್ಜಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಈ ಮುಖ್ಯವಾಗಿ ಅಂತ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಕೆಲಸ ಮಾಡಿದ ಬಗ್ಗೆ ಪರಿಸರ ಇಲಾಖೆನವರು ಅದಕ್ಕೂ ಅವಾರ್ಡ್ ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಗೂ ಸಾಕಷ್ಟು ರೆಕಗ್ನೈಷನ್ ಎಲ್ಲ ಬಂದಿದೆ. ಇವೆಲ್ಲ ನಮಗೆ ಪ್ರೋತ್ಸಾಹ ಖಂಡಿತವಾಗ್ಲು. ಹಂಗಂತ ಹೇಳ್ಕೊಂಡು ನಾವು ಪ್ರೋತ್ಸಾಹ ಸಿಕ್ಕಿದೆ ನಮ್ ಸುಮ್ಮನಾಗಲ್ಲ. ಇನ್ನೂ ಇವೆಲ್ಲ ಇವತ್ತು ತಂದಿದೀವಿ, ಇವತ್ತು ಯಾವ್ದಕ್ಕೂ ₹1 ನಾವ್ ಎಲ್ಲೂ ಬೆಲೆ ಹಾಕಿಲ್ಲ. ಇಷ್ಟೊಂದು ವಸ್ತು ಇಟ್ಟಿದೀವಿ ನಾವು, ಯಾವ್ದು ಇಲ್ಲಿ ನಮ್ಮಲ್ಲಿ ಬೆಳೆದಿದ್ದು ಹಾಕಿದೀವಿ, ರೈತರೇ ತಂದು ಕೊಟ್ಟು ನಾವು ಡೆಮ್ಮ ಕೊಟ್ಟಿವಿ, ಅವರು 4 ಮಾತು ಹೇಳಿದ್ರು, ಅವ್ರ ಪಾಡಿಗೆ ಹೋದ್ರು. ಹಾಗಾಗಿ ನಾವು ಇಲ್ಲ ಪ್ರತಿಯೊಂದು ನಾವು ಒಂದು ತಿಂಗಳಿಗೊಮ್ಮೆ ನಾವು ಸಾವಯವ ಕೃಷಿದು ಒಂದೊಂದು ನಾವು ತರಬೇತಿ ಮಾಡ್ತಾ ಇರ್ತೀವಿ. ಮತ್ತೆ ಇಲ್ಲ ಅದ್ರಲ್ಲಿ ನಮ್ಮ ಮನೆಯವರು ಕೂಡ ನಾಟಿ ಔಷಧದ ಬಗ್ಗೆ ತುಂಬಾ ತರಬೇತಿ ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು ಬೇರೆ ಕಡೆಯಲ್ಲಿ ಹೋಗಿ ಟ್ರೈನಿಂಗ್ ಎಲ್ಲ ತಗೊಂಡ್ರಿಂದ ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡ್ಬೋದು, ಯಾವ ಗಿಡವನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ನಾವು ಇಲ್ಲಿ ಔಷಧಿಗಳು ಏನು ತಯಾರು ಮಾಡಿದೀವೋ ಅದನ್ನು ಅವರಿಗೆ ಪ್ರಾಯೋಗಿಕವಾಗಿ ಕೊಡ್ತಾ ಇದೀವಿ. ಸೊ ಸರ್ಕಾರ ನಾವು ಎಲ್ಲ ಒಂದು ಸಂಘ ಒಟ್ಟು ಒಂದು ಕೊಲಾಬ್ರೇಷನಲ್ ಆಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ನಮ್ದೊಂದು ಪಾಲು ಈ ಒಂದು ಪರಿಸರ ಉಳಿಸೋದ್ ಬಗ್ಗೆ, ಭೂಮಿ ಉಳಿಸೋದ್ ಬಗ್ಗೆ, ಮಣ್ಣು ಉಳಿಸೋದ್ ಬಗ್ಗೆ ಹೆಚ್ಚಿನದಾದ ಪಾತ್ರ ತಗೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಕೂಡ ಕಳೆದ ನಾನು ಹೆಚ್ಚು ಕಮ್ಮಿ ಸುಮಾರು 50 ವರ್ಷಗಳಿಂದ ನಾನು ರೇಡಿಯೋ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಕೃಷಿ ರಂಗ ಕೇಳ್ತೀನಿ, ಎಲ್ಲ ಕೇಳ್ತೀನಿ, ಅಲ್ಲಿ ಏನು ಹೇಳ್ತಾರೋ ಮಾಹಿತಿ ತಗೊಂಡು ತಿಳ್ಕೊಳ್ತಾ ಇದ್ದೀನಿ. ಇನ್ನೂ ನಮ್ಮ ಉಸಿರಿರೋವರೆಗೂ ನಾನು ರೇಡಿಯೋನೇ ಡಿಪೆಂಡ್ ಆಗಿರ್ತೀನಿ, ಕೇಳ್ತೀನಿ, ಸಾಕಷ್ಟು ಜನಗಳಿಗೆ ನಾನು ಮಾಹಿತಿ ಹೇಳ್ತೀನಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೀನಿ ಸರ್. ತುಂಬ ಒಂದು ವಿಸ್ತಾರವಾದ ಸಂಪೂರ್ಣ ಒಂದು ಏನು ಕೃಷಿಯ ಒಂದು ಅಭಿವೃದ್ಧಿಯ ಜೊತೆಗೆ ಸಮಾಜಮುಖಿಯಾಗಿ ಬೇರೆ ಒಂದು ಚಟುವಟಿಕೆಗಳಲ್ಲಿ ತಾವು ಭಾಗವಹಿಸಿ ಅದನ್ನು ತಮ್ಮದಾಗಿಸಿಕೊಂಡು ಸಂಸ್ಥೆಯಿಂದ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀರಾ. ಸರ್ಕಾರ ಮತ್ತು ಸಂಸ್ಥೆಯ ಮಧ್ಯೆ ಒಂದು ಬಾಂಧವ್ಯ ಇಟ್ಕೊಂಡ್ಬಿಟ್ಟು ಸರ್ಕಾರ ಏನು ಮಾಡದೇ ಇರ್ತಕ್ಕಂಥ ಕೆಲಸನ ನೀವು ಅದನ್ನು ಮಾಡ್ತಾ ಇದ್ದೀರಾ ನಿಮ್ಮ ಸಂಸ್ಥೆಯಿಂದ. ಇದು ತುಂಬ ಪ್ರಶಂಸನೀಯ ವಿಷಯ ಸರ್. ಇನ್ನು ನಿಮಗೆ ಈ ಒಂದು ಸಂಸ್ಥೆಯಲ್ಲಿ ಈ ಸಂಸ್ಥೆ ಬೆಳೆಸೋದಕ್ಕೆ ಇನ್ನು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗಲಿ, ಸರ್ಕಾರದಿಂದಾಗಲಿ ಸರ್ಕಾರೇತರ ಇನ್ನೂ ದೊಡ್ಡ ಸಂಸ್ಥೆಗಳಿಂದಲಾಗಲಿ ನಮ್ಮ ರೈತ ಬಾಂಧವರಿಂದಾಗಲಿ ಕೇಳುಗರಿಂದ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸುತ್ತಾ ಕೊನೆಯದಾಗಿ ತಮ್ಮ ಸಂಪರ್ಕಕ್ಕೆ ಬಂದರೆ ದೂರವಾಣಿ 944
944-822-4872 944-822-4872 ವರ್ಗೀಸ್. ತಮ್ಮ ಒಂದು ಅನುಭವಕ್ಕೆ ಆಕಾಶವಾಣಿ ಭದ್ರಾವತಿ ಮಾಧ್ಯಮ ಕೇಂದ್ರದ ಮೂಲಕ ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ತಮಗೂ ನಮಸ್ಕಾರ ಸರ್. ಈ ಒಂದು ಅವಕಾಶ ಕೊಟ್ಟಿರುವಂತಹ ಆಕಾಶವಾಣಿಯವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.